ಅಯ್ಯಪ್ಪ ಸ್ವಾಮಿ ದೇವಾಲಯದ ಹತ್ರ ಇದ್ದೀವಿ, ಬನ್ನಿ ಅವ್ರ ಹತ್ರ ಇತಿಹಾಸದ ಬಗ್ಗೆ ಕೇಳೋಣ. ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇತಿಹಾಸ ಗುಡ್ಡಿ ಹೇಗೆ ಸ್ಥಾಪನೆ ಹೇಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ 1980ರಿಂದಲೂ ಸಹ ಅಯ್ಯಪ್ಪನ ಭಕ್ತಾದಿಗಳು ಪ್ರಾರಂಭವಾಗ್ತಾರೆ ಗುಬ್ಬಿನಲ್ಲಿ. ಮೊದಲನೇದಾಗಿ ಹೂವಾಡಿಗರ ಅನ್ನವಣ್ಣ ಅಂತೇಳಿ ಫಸ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ಹೋಗೋದಕ್ಕೆ ಚಾಲನೆ ಮಾಡ್ತಾರೆ. ಅಲ್ಲಿವರೆಗೆ ಗುಬ್ಬಿನಲ್ಲಿ ಅಯ್ಯಪ್ಪ ಸ್ವಾಮಿ ಯಾರನ್ನು ತಿಳಿದಿರೋದು. ಆ ನಂತರ ಆವಾಗ ಬೆರಳಿಗೆ ಎಷ್ಟು ಜನ ಓಡ್ತಾ ಇದ್ರು, ಅದ್ರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಅದರ ತದನಂತರ ನಾವು ಸಹ ಶಬರಿಮಲೆಗೆ ಹೋಗಬೇಕು ಅನ್ನೋ ಮನಸ್ಸು ನಮಗೆ ಬಂತು. ಅವರೊಟ್ಟಿಗೆಲ್ಲ ಸೇರ್ಕೊಂತ ಪೂಜಾ ಭಜನೆಗಳನ್ನೆಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಹೀಗೆ ಮಾಡ್ಕೊಂಡು ಬರ್ತಾ ಬರ್ತಾ ನಾವು ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ಕೊಳ್ತಾ ಭಜನೆ, ಪೂಜೆ, ಅನ್ನ ಪ್ರಸಾದ ವಿನಿಯೋಗ, ಇರುಮುಡಿ ಸೇವೆ, ಹೀಗೆ ಯಾತ್ರೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ವಿ. ನಂತರ ಬರ್ತಾ ಬರ್ತಾ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ಭಕ್ತರ ಸಂಖ್ಯೆ ಜಾಸ್ತಿ ಆದಮೇಲೆ ನಾವು ಅದಕ್ಕೆ ಅನುಗುಣವಾಗಿ ಏನಾದರೂ ಒಂದು ಶಾಶ್ವತವಾದ ಒಂದು ಪೂಜಾ ಮಂದಿರ ಇಲ್ಲಿ ಇದ್ದರೆ ಒಳ್ಳೆಯದು ಅನ್ನೋವಂಥ ನಿಟ್ಟಿನಲ್ಲಿ ನಾವೆಲ್ಲ ಅಯ್ಯಪ್ಪದ ಮಣಿಕಂಠ ಕಲಾ ಸಂಘ ಅಂತೇಳಿ ನಾವು ಮಣಿಕಂಠ ಕಲಾ ಸಂಘ ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿಕೊಂಡು, ಆನಂತರ ಈ ಜಾಗ ಒಂದು ಮಾಡ್ಕೊಳ್ಬೇಕು, ಎಲ್ಲಾದರೂ ಒಂದು ನೆಲೆಯಾಗಿರುವಂಥ ಜಾಗ ಬೇಕು ಅಂತ ಯೋಚನೆ ಮಾಡ್ಕೊಂಡು ನಾವು ಹೊನ್ನವಳ್ಳಿ ರೇವಣ್ಣವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡಾಗ ಈ ಜಾಗವನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಕೊಳ್ಳಿಕ್ಕೆ ಅವರು ಉದಾರವಾಗಿ ಮನಸ್ಸಿನಿಂದ ನಮಗೆ ಕಟ್ಟಿ ಅಂತ ಹೇಳ್ಬಿಟ್ಟು, ಅದ ನಂತರ ಎಲ್ಲ ಭಕ್ತಾದಿಗಳೊಂದಿಗೆ ಗುಬ್ಬಿ ಎಲ್ಲ ಸಮಸ್ತ ಭಕ್ತಾದಿಗಳನ್ನು ಸೇರಿಕೊಂಡ ಅವರೆಲ್ಲರಿಂದನೂ ನಾವು ಭಕ್ತರ ಕಾಣಿಕೆಯನ್ನು ಸೇರಿಸ್ಕೊಳ್ತಾ ಇಲ್ಲಿ ನಾವೊಂದು ಆಲಯ ನಿರ್ಮಾಣ ಮಾಡಿ ತದನಂತರ ಒಂದು 2 ವರ್ಷದ ನಂತರ ಮೂರ್ತಿ ಸಹ ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ. ಸ್ಥಾಪನೆ ಮಾಡ್ಕೊಂಡು ಬಂದಮೇಲೆ ಅದ ನಂತರ ಬಹಳಷ್ಟು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ವರ್ಷ ಪೂರ್ತಿ ಅಂದರೆ ವರ್ಷದಲ್ಲಿ ಶಬರಿಮಲೆಯಲ್ಲಿ ಮಾಸ ಪೂಜೆ ಅಂತ ಪ್ರತಿ ತಿಂಗಳು ಆಗುತ್ತೆ. ಆ ಪ್ರತಿ ತಿಂಗಳ ಪೂಜೆಯಲ್ಲೂ ಸಹ ಗುಬ್ಬಿಯಲ್ಲಿ ಈ ಕ್ಷೇತ್ರದಿಂದ, ಈ ಗುಬ್ಬಿ ದೇವಸ್ಥಾನದಿಂದ ಶಬರಿಮಲೆಗೆ ಹೋಗುವಂಥದ್ದು ಇತ್ತೀಚೆಗೆ ವಾಡಿಕೆಯಾಗಿದೆ. ಮೊದಲಿಗೆ ಒಂದು ಮಕರ ಸಂಕ್ರಮಣದ ಕಾಲದಲ್ಲಿ ಮಾತ್ರ ಮಂಡಲ ಪೂಜೆಗೆ ಮಾತ್ರ ಹೋಗ್ತಾ ಇದ್ದಂಥ ಜನ ಇವಾಗ ಎಲ್ಲರಿಗೂ ಸಹ ಭಕ್ತಾದಿಗಳು ಜಾಸ್ತಿಯಾಗಿ ಈಗ ಫೆಬ್ರವರಿಯಲ್ಲಿ, ಮಾರ್ಚ್, ಏಪ್ರಿಲ್, ಈಗ ಜುಲೈನಲ್ಲಿ, ಈಗ ಬರುವಂಥ ಜುಲೈನಲ್ಲೂ ಸಹ 2, 3, 4 ಬಸ್ ಹೋಗ್ತಾ ಇದೆ ಇಲ್ಲಿಂದ. ಹೀಗೆ ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳೂ ಇಲ್ಲಿ ಹೋಗುವಂಥದ್ದು ಇತ್ತೀಚೆಗೆ ಶುರುವಾಗಿರುವಂಥದ್ದು. ಅಲ್ಲದೆ ಈ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತರಿದ್ದಾರೆ, ಸಾವಿರಾರು ಜನ ಭಕ್ತರು ಇದಕ್ಕೆ ಇರುಮುಡಿ ಸೇವೆ, ನಮ್ಮ ಗುಬ್ಬಿಯ ಅಕ್ಕಪಕ್ಕದ ಎಲ್ಲ ಗ್ರಾಮಗಳು ಸಹ ಬಂದು ಇಲ್ಲಿ ಇರುಮುಡಿ ಸೇವೆಯನ್ನು ಮಾಡಿಕೊಂಡು ಶಬರಿಮಲೆಗೆ ಯಾತ್ರೆಯನ್ನು ಕೈಗೊಳ್ಳುವಂಥ ಇದನ್ನು ಇಟ್ಕೊಂಡಿದ್ದಾರೆ. ಇದು 1989ರಲ್ಲಿ ನಾವು ಮಾಲಾಧಾರಣೆ ಮಾಡ್ತೀವಿ. 1989ರಲ್ಲಿ ಮಾಲಾಧಾರಣೆ ಮಾಡಿ ಇಲ್ಲಿವರೆಗೂ ಸಹ ನಾವು ಅದರ ಕೈಂಕರ್ಯದಲ್ಲೇ ತೊಡಗಿಸ್ಕೊಂತ ಸಾವಿರಾರು ಭಕ್ತರಲ್ಲಿ ಬರುವಂಥವ್ರಿಗೆಲ್ಲರಿಗೂ ಸೇವೆಯನ್ನು ಮಾಡ್ಕೊಳ್ತಾ ನಾವು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅಲ್ಲದೆ ಜನವರಿಯಲ್ಲಿ ವಿಶೇಷವಾಗಿ ಮಂಡಲ ಪೂಜೆಗೆ ನಾವುಗಳು ಮಂಡಲ ವ್ರತವನ್ನೇ ಮಾಡ್ಕೊಳ್ತಾ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಪ್ರತಿ ಏನು ಸ್ವಾಮಿಗಳು ಇಲ್ಲಿ ಬರ್ತಾರೆ ಅವರೆಲ್ಲರಿಗೂ ಪ್ರಸಾದ ವಿನಿಯೋಗವನ್ನು ಸಹ ಮಾಡ್ಕೊಳ್ತಾ, ಅದಲ್ಲದೆ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯವರ ಉತ್ಸವವನ್ನು ಸಹ ಹಲವಾರು ಮನೋರಂಜನೆ ಕಾರ್ಯಕ್ರಮದೊಂದಿಗೆ ಆಚರಿಸ್ತಾ ಬರ್ತಾ ಇದ್ದೀವಿ. ಸಾವಿರಾರು ಜನ ಭಕ್ತರಿಗೆ ಇಲ್ಲಿ ಸುಮಾರು 4,000 ರಿಂದ 5,000 ಜನ ಭಕ್ತರಿಗೆ ಜನವರಿಯಲ್ಲಿ ಶಬರಿಮಲೆಗೆ ಹೋಗೋಕ್ಕೂ ಅಂತ ಅನ್ನ ಸಂತರ್ಪಣೆಯನ್ನು ಮಾಡಿ ಶಬರಿಮಲೆಗೆ ಹೋಗುವಂಥ ವಾಡಿಕೆಯನ್ನು ಇಟ್ಕೊಂಡಿದ್ದೇವೆ. ಇನ್ನೂ ಸಹ ಭಕ್ತರಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಈ ಕ್ಷೇತ್ರ ಅಭಿವೃದ್ಧಿಗೊಳ್ತಾ ಇದೆ ಅಂತ ಹೇಳ್ತಾ ಇಷ್ಟ.
ಅಮರಗೊಂಡ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ. ಇದು ಗುಬ್ಬಿ ಪಟ್ಟಣದ ಹೃದಯ ಭಾಗದಲ್ಲಿದೆ. ಇದಕ್ಕೆ ಇನ್ನೊಂದು ಹೆಸರು ಗದ್ದೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಹೇಗೆ ಅಂತಂದರೆ ಹಳೆ ತುಂಬ ಹಿಂದಿನ ಕಾಲದಲ್ಲಿ ಗದ್ದೆಯ ಮಧ್ಯದಲ್ಲಿ ಈ ಊರು ಇರ್ತಕ್ಕಂಥ ಈ ದೇವಸ್ಥಾನ ಇರ್ತಕ್ಕಂಥ ಐತಿಹ್ಯ ಇರೋದ್ರಿಂದ ಆ ಗದ್ದೆಯ ನೀರು ಬಂದು ದೇವಸ್ಥಾನದ ಬಾಗಿಲಿಗೆ ಸ್ಪರ್ಶ ಮಾಡ್ತಿದ್ದರಿಂದ ಇದು ಗದ್ದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಮತ್ತು ಈ ಹಿಂದೆ ಇದು ಚಟಕಪುರಿ ಅನ್ನೋ ಹೆಸರಿಂದ ಪ್ರಸಿದ್ಧಿಯಾಗಿತ್ತು ಈ ಊರು. ತದನಂತರ ಅಮರಗೊಂಡ ಆಗಿ ಈಗ ಗುಬ್ಬಿ ಅನ್ನೋ ಹೆಸರು ಅದಕ್ಕೆ ವಿಶೇಷವಾಗಿ ಬಂದಿದೆ. ಗುಬ್ಬಿ ಅನ್ನೋ ಹೆಸರು ಬರೋಕ್ಕೆ ಕಾರಣ ಏನು ಅಂದರೆ, ಹಿಂದೆ ಮಲ್ಲಣ್ಣಾರ್ಯರು ಪ್ರವಚನ ನಡೆಸಿದಂಥ ಕಾಲದಲ್ಲಿ 2 ಜೋಡಿ ಗುಬ್ಬಿಗಳು ದಿನ ಪ್ರವಚನ ಕೇಳೋಕ್ಕೆ ಬರ್ತಾಯಿದ್ರು. ಆಗ ಕೊನೆಯ ಪ್ರವಚನ ದಿವಸದವರೆಗೂ ಬಂದು ಕೇಳಿ ಪ್ರವಚನದ ಕೊನೆಯ ದಿವಸ ಈ ದೇವಸ್ಥಾನದಲ್ಲೇ ತಮ್ಮ ಪ್ರಾಣವನ್ನು ಬಿಡ್ತವೆ ಜೋಡಿ ಗುಬ್ಬಿಗಳು. ಹಾಗಾಗಿ ಅಮರಗೊಂಡ ಅಂತ ಇರ್ತಕ್ಕಂಥ ಹೆಸರನ್ನು ಮಲ್ಲಣ್ಣಾರ್ಯರು ಗುಬ್ಬಿ ಅಂತ ಅವತ್ತಿನಿಂದ ನಾಮಕರಣ ಮಾಡಿ ಗುಬ್ಬಿಯಿಂದ ಹೆಸರು ಬಂದಿದೆ. ಈ ದೇವಸ್ಥಾನ ಸುಮಾರು 1400 ವರ್ಷಗಳ ಹಿಂದಿನ ದೇವಸ್ಥಾನ. ಇದನ್ನು ಅನೇಕ ರಾಜರುಗಳು ಜೀರ್ಣೋದ್ಧಾರ ಮಾಡ್ಕೊತಾ ಬಂದಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಚೋಳರು ಈ ದೇವಸ್ಥಾನನ ಈ ಮಟ್ಟಿಗೆ ಅವರು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅಂದರೆ ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಬಂದಿರ್ತಾರೆ. ತದನಂತರ ಅನೇಕ ಊರಿನ ಗ್ರಾಮದವರು ಹಾಗೂ ಈ ಊರು ವರ್ತಕರಿಗೆ ಬಹಳ ಪ್ರಸಿದ್ಧವಾದಂಥ ಊರು. ಬಹಳ ಹಿಂದೆ ಏಷ್ಯಾದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥ ಊರು ಇದು. ಹಾಗಾಗಿ ಈ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಊರು ಬೀದಿ ಹೆಸರುಗಳು ಕಾಯಿಪೇಟೆ, ಆನೆಪೇಟೆ, ಜವಳಿಪೇಟೆ, ದೊಡ್ಡಪೇಟೆ, ಹೀಗೆ ಒಂದೊಂದು ಸಾಮಗ್ರಿಗಳು ಸಿಗ್ತಿರ್ತಕ್ಕಂಥ ಒಂದೊಂದು ಬೀದಿಗಳಿಗೆ ಆ ಹೆಸರುಗಳನ್ನು ಇಟ್ಟು ಏಷ್ಯಾದಲ್ಲೇ ದೊಡ್ಡ ಒಂದು ಮಾರ್ಕೆಟ್ ಆಗಿರ್ತಕ್ಕಂಥದ್ದಂಥ ಐತಿಹ್ಯ ಆಗಿದೆ ಈ ದೇವಸ್ಥಾನ. ತದನಂತರ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 1887ನೇ ಇಸ್ವಿ ಆ ಸಂದರ್ಭದಲ್ಲಿ ಮಧುರೈನಹಳ್ಳಿ ಸಿದ್ಧಲಿಂಗಪ್ಪನವರು ಅಂತ ಒಬ್ಬರು ವರ್ತಕರಿದ್ದರು. ಅವರು ಈ ದೇವಸ್ಥಾನವನ್ನು ಬಹಳ ಹಿಂದೆ ಟಿಪ್ಪು ಸುಲ್ತಾನ್ ದಾಳಿಯಲ್ಲಿ ಈ ದೇವಸ್ಥಾನ ತುಂಬ ಹಾನಿಗೊಳಗಾಗಿತ್ತು. ಅದನ್ನು ಮನಗೊಂಡು ಹಾಗೂ ಮೂಲ ವಿಗ್ರಹ ದೇವಿ ವಿಗ್ರಹ, ಈ ದೇವಸ್ಥಾನದ ದೇವಿ ವಿಗ್ರಹನ ಟಿಪ್ಪು ಸುಲ್ತಾನನ ಆ ದಾಳಿ ಕಾಲದಲ್ಲಿ ಅದನ್ನು ಕಳವು ಮಾಡಿರ್ತಾರೆ. ಮೂಲ ದೇವಿಯ ವಿಗ್ರಹ ಭ್ರಮರಾಂಬ ದೇವಿ ವಿಗ್ರಹ ಅದನ್ನು ಮನಗಂಡ ಮಧುರೈನಹಳ್ಳಿ ಸಿದ್ಧಲಿಂಗಪ್ಪನವರು ಈ ಅಮ್ಮನವರ ವಿಗ್ರಹ, ದಕ್ಷಿಣಾಮೂರ್ತಿ ಹಾಗೂ ಸುಬ್ರಹ್ಮಣ್ಯ, ಗಣೇಶ, ವೀರಭದ್ರ ಸ್ವಾಮಿ ಹಾಗೂ ರಾಮಲಿಂಗೇಶ್ವರ ಸ್ವಾಮಿ, ಹೀಗೆ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಪೂಜೆಗಳನ್ನು ನೆರವೇರಿಸ್ಕೊಂಡು ಹೋಗೋದಕ್ಕೆ ಸುಮಾರು 10,000 ರೂಪಾಯಿಗಳ ಡೆಪಾಸಿಟ್ ಇಟ್ಟು ಅದನ್ನು ನಡೆಸ್ಕೊಂಡು ಹೋಗಲಿ ಅಂತೇಳಿ ಮಾಡ್ಕೊತಾ ಬಂದಿರ್ತಾರೆ. ಹಾಗೂ ಇದಕ್ಕೆ ಸುಮಾರು CS ಪುರದ ಒಂದು 3/4 ಎಕರೆ ಗದ್ದೆ ಕೂಡ ಬಿಟ್ಟಿರ್ತಾರೆ. ಹಾಗೂ ಈ ದೇವಸ್ಥಾನಕ್ಕೆ ಇನಾಂತಿಯಾಗಿ 10 ಎಕರೆ 1 ಗುಂಟೆ ಜಮೀನು ಸಹ ಇರ್ತದೆ, ಅದು ಕೋರ್ಟಿನಲ್ಲಿರ್ತದೆ. ಹಾಗಾಗಿ ಪ್ರತಿಯೊಬ್ಬ ಇಲ್ಲಿ ಏನು ಗುಬ್ಬಿಯ ಒಬ್ಬ ವರ್ತಕರಾಗಲಿ ಹಾಗೂ ಭಕ್ತಾದಿಗಳು ಇಲ್ಲಿವರೆಗೂ ಈ ದೇವಸ್ಥಾನವನ್ನು ಸರ್ಕಾರದ ಯಾವುದೇ ಸಹಾಯಧನದಿಂದಲೇ ನಡೆಸ್ಕೊಳ್ತಾ ಬಂದಿರ್ತಾರೆ. ಈಗ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ. ಈ ಪೂಜೆಯನ್ನು ಅರ್ಚಕರಾದಂಥ ಶಿವ ಅವರು ನಡೆಸ್ಕೊತಾ ಬರ್ತಾ ಇರ್ತಾರೆ. ಹಾಗೂ ಗ್ರಾಮ ಭಕ್ತಾದಿಗಳೆಲ್ಲ ಸೇರಿ ಶಿವರಾತ್ರಿ ದಿವಸ ಗಿರಿಜಾ ಕಲ್ಯಾಣ ಹಾಗೂ ಶಿವರಾತ್ರಿಯ ಬೆಳಿಗ್ಗೆ ರಥೋತ್ಸವ ನೆರವೇರುತ್ತೆ. ಪ್ರತಿ ವರ್ಷವೂ ಇದು ಬಹಳ ಹಿಂದಿನಿಂದ ನಡ್ಕೊತಾ ಬರ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ, ಇದು ಶ್ರೀಶೈಲದ ತದ್ರೂಪ ಲಿಂಗ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಋಷಿ ಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗ. ಇದು ಯಾವುದೇ ಕೆತ್ತಿ ಮಾಡಿರ್ತಕ್ಕಂಥದ್ದಲ್ಲ. ಏನು ಲಿಂಗ, ಉದ್ಭವ ಲಿಂಗಕ್ಕೆ ಪಾಣಿಪೀಠವನ್ನು ಕೂಡಿಸಿರ್ತಾರೆ. ಆದ್ದರಿಂದ ಇದನ್ನು 2ನೇ ಶ್ರೀಶೈಲ ಅಂತಲೇ ಕರೀತಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ದರ್ಶನ ಮಾಡಿ ಪುನೀತರಾಗಬೇಕಂತ ಪ್ರಾರ್ಥನೆ. ಶ್ರೀ ಸತ್ಯಗಣಪತಿ ದೇವಸ್ಥಾನ ಇದು 1947ರಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು. ಸ್ವಾತಂತ್ರ್ಯೋತ್ಸವ ಬಂದಂತಹ ಸಮಯದಲ್ಲಿ ಈ ದೇವಸ್ಥಾನ ಇದಾಗಿದೆ. ಇಲ್ಲಿ ದೆಹಲಿಯಿಂದ ಅಮೃತಶಿಲೆ ವಿಗ್ರಹ ಬರಬೇಕು
ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಪರೂಪದಲ್ಲಿ ಈ ಥರ ದೇವಸ್ಥಾನಗಳು ಸಿಗೋದು ಗುಬ್ಬಿ ನಗರಕ್ಕೆ ಪ್ರಥಮವಾದಂತಹ ಮಹಾಗಣಪತಿ ದೇವಸ್ಥಾನ ಇದಾಗಿದೆ. ಹಾಗೂ ಮೈಸೂರು ಮಹಾರಾಜರು ಈ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾರೆ. ಹಾಗೆ ಸಿದ್ಧಗಂಗೆ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಈ ಪ್ರತಿಷ್ಠಾಪನೆಯಲ್ಲಿ ನೇತೃತ್ವವನ್ನು ವಹಿಸಿ ಈ ದೇವಸ್ಥಾನದ ಪ್ರತಿಷ್ಠಾಪನೆಗೊಳಿಸಿದೆ. ಇತ್ತೀಚೆಗೆ ಪುನರ್ನವೀಕರಣಗೊಂಡು ಈ ದೇವಸ್ಥಾನ 4 ಕೋಟಿ ರೂಪಾಯಿ ಆಗಿದೆ. ಹಾಗೂ ಧರ್ಮಸ್ಥಳದ ಸಂಘದಿಂದ ಈ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿ ಅಪಾರ ಭಕ್ತರು ಸ್ಥಳೀಯರು ದೇಶ ವಿದೇಶಗಳಲ್ಲಿರುವಂಥ ಭಕ್ತರು ಲಕ್ಷಾಂತರ ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟು ದೇವಸ್ಥಾನವನ್ನು ಪುನರ್ನವೀಕರಣಗೊಳಿಸಿದ್ದಾರೆ. ಗುಬ್ಬಿ ಜನತೆ ಅವರ ಮನೆಯ ಶುಭ ಕಾರ್ಯಗಳಲ್ಲಿ ಪ್ರಥಮವಾಗಿ ಬಂದು ಈ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಗೊಂಡಿರುವಂಥ ಈ ದೇವಸ್ಥಾನಕ್ಕೆ ಪ್ರಥಮವಾಗಿ ಬಂದು ಪೂಜೆ ಸಲ್ಲಿಸಿ ಅವರ ಕಾರ್ಯಕ್ರಮಗಳನ್ನು ಇದು ಮಾಡ್ತಾರೆ. ಇಲ್ಲಿ ಎಲ್ಲ ವರ್ತಕರುಗಳು ವ್ಯಾಪಾರಸ್ಥರು ಮೊದಲಿಗೆ ಗಣಪತಿ ದೇವಸ್ಥಾನಕ್ಕೆ ಬಂದು ಆಮೇಲೆ ಹೋಗಿ ಅವರ ಅಂಗಡಿಗಳಲ್ಲಿ ವ್ಯಾಪಾರಗಳನ್ನ ಮಾಡ್ಕೊತಾರೆ. ಈ ದೇವಸ್ಥಾನದ ಇತಿಹಾಸ ಅದು ಫಸ್ಟು ಕಾಲಾರ ಇತ್ತಂತೆ. ಅದರಲ್ಲಿ ಒಂದು ಬಂಡಿ ಜಾಡ್ ಮಾಡೋಕ್ಕೋಸ್ಕರನ ಒಂದು ಗುಡ್ಡ ಇತ್ತಂತೆ. ಆ ಗುಡ್ಡದೊಳಗೆ ರೋಡ್ ಮಾಡುವಾಗ ಗುಡ್ಡದೊಳಗೆ ಸಿಕ್ಕಿ ಅದು ಚಿಕ್ಕದಾಗಿ ಒಂದು ಕೈಲಿ ಎತ್ತಿಟ್ಟು ಅದು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿ ಒಂದು ಪಾನಕ ಫಲಾರ ಮಾಡಿ ಒಂದು ಪೂಜೆ ಮಾಡಿದ್ದಾರೆ. ಈಗ ಅದು ಬೆಳೀತಾ ಇದೆ. ಈಗ ಉಣ್ಣೆ ಬಸವಣ್ಣ ಅಂತ ಹೆಸರು ಇದೆ, ರಸ್ತೆ ಬಸವಣ್ಣ, ಗಂಟೆ ಬಸವಣ್ಣ, ಈ 3 ಹೆಸರು ಬಂದಿದೆ. ಈಗ ಗಂಟೆ ಬಸವಣ್ಣ ಅಂತ ಬಂದಿರೋದು. ಈಗ ರೋಡಲ್ಲೆಲ್ಲ ವೆಹಿಕಲ್ನವರೆಲ್ಲ ಓಡಾಡ್ತಾ ಇರೋದಲ್ಲ, ಸುರಕ್ಷಿತವಾಗಿ ಹೋಗಿ ಬಂದು ಮನೆಗೆ ಸೇರೋಕ್ಕೆ ಗಂಟೆ ಕಟ್ಟಿದೆ ಒಂದು. ಅದಕ್ಕೋಸ್ಕರ ಗಂಟೆ ಬಸವಣ್ಣ ಅಂತ ಹೆಸರಿಟ್ಟಿದೆ. ಉಣ್ಣೆ ಬಸವಣ್ಣ ಅಂದರೆ ಉಣ್ಣೆ ಬಸವಣ್ಣಗೆ ಇದು ಬಸವಣ್ಣನ ತೀರ್ಥ ತೊಗೊಂಡೋಗಿ ಹಾಕಿರಿ, ಅದು ಉಣ್ಣೆಗಳೆಲ್ಲ ಹೋಗ್ತವೆ. ಈಗಲೂ ಹೋಗ್ತವೆ, ಮೊದಲು ಹೋಗೋವು. ಈಗಲೂ ತೀರ್ಥ ತೊಗೊಂಡೋಗಿ ಹಾಕಿರಿ ಹೋಗ್ತವೆ. ಅದಕ್ಕೆ ಉಣ್ಣೆ ಬಸವಣ್ಣ ಅಂತ ಹೆಸರಿದೆ. ಆಗ್ತಾಯಿದೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ ಗಂಟೆಗಳು, ಸಾವಿರಾರು ಗಂಟೆಗಳು, ಲಕ್ಷಾಂತರ ಗಂಟೆಗಳು ಇದ್ದಾವೆ. ಭಕ್ತಾದಿಗಳು ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆನೂ ಹಂಗೆ ಮಾಡಿಸ್ತಾಯಿದೆ, ಹಂಗೆ ನಡೀತಾ ಇದೆ ಪೂಜೆನೂ. ವೆಹಿಕಲರೆಲ್ಲ ಓಡಾಡ್ಕೊಂಡು ಅವರು ಗಂಟೆ ಕಟ್ಕೊಂಡು ಸುರಕ್ಷಿತವಾಗಿ ಹೋಗ್ತಾರೆ. ನಾವು ಸುಮಾರು ಒಂದು 15 ವರ್ಷದಿಂದ ಸಹ ಇಲ್ಲಿ ನಾವೇನೇ ಅಂದ್ಕೊಂಡು ಸಹ ದೇವರು ನಮಗೆ ಬಲವಾದ ಕೊಟ್ಟೈತೆ. ನಾವು ವರ್ಷನೂ ಸಹ ಇಲ್ಲಿ ರುದ್ರಾಭಿಷೇಕ ಮಾಡಿಸ್ಕೊಂಡು ಹೋಗ್ತೀವಿ. ಸ್ವಾಮಿ ಎಂದೂ ಸಹ ನಮ್ಮನ್ನ ಕೈ ಬಿಟ್ಟಿಲ್ಲ. 3 ವರ್ಷಗಳ ಕಾಲದಿಂದ ಇದು ಬಸವೇಶ್ವರ ಚಿಕ್ಕ ಮೂರ್ತಿಯಿಂದ ಬೆಳೀತಾ ಬರ್ತಾ ಇದೆ. ಇಲ್ಲಿ ಪೂಜೆ ಪುರಸ್ಕಾರ ಚೆನ್ನಾಗಿ ನಡೆಯುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನೇ ಅಂದ್ಕೊಂಡ್ರೂ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತವೆ. ಇಲ್ಲಿ ಏನೇ ಒಂದು ಅಂದ್ಕೊಂಡೋದ್ರು ಮದುವೆ ಆಗಲಿಲ್ಲ ಅಂದರೆ, ಮಕ್ಕಳಾಗಲಿಲ್ಲ ಅಂದರೆ, ಮದುವೆ ಲಗ್ನ ಸಿಗಲಿಲ್ಲ ಅಂದರೆ, ಇಲ್ಲಿ ಪೂಜೆ ಮಾಡಿಸಿ ಗಂಟೆ ಕಟ್ಟಿದ್ರೆ ಇಲ್ಲಿ ಮದುವೆ ಆಗ್ತವೆ, ಮಕ್ಕಳಾಗ್ತವೆ. ಆಮೇಲೆ ಮದುವೆ ಲಗ್ನ ಒದಗಿ ಬರುತ್ತೆ. ಆಮೇಲೆ ಎಲ್ಲ ಕೆಲಸ ಕಾರ್ಯ ಸುಸೂತ್ರವಾಗಿ ನಡೆಸ್ಕೊಡ್ತಾನೆ. ಆದ್ದರಿಂದ ಇಲ್ಲಿ ಬಂದು ಅಕ್ಕಿ ಹೊತ್ಕೊಂಡು ಹೋದರೆ ಇಲ್ಲಿ ಎಲ್ಲ ಕೆಲಸ ಕಾರ್ಯ ಸುಸೂತ್ರವಾಗಿ ಬಸವೇಶ್ವರ ಸ್ವಾಮಿ ನಡೆಸ್ಕೊಡ್ತಾನೆ. ಹಾಗೇ ಬಂದು ಸಹ ಗಂಟೆ ಕಟ್ಟಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಶುಭ ದಿವಸದಂದು ಬಸವ ಜಯಂತಿ ಆಗಿರ್ಬೋದು, ಮಹಾಶಿವರಾತ್ರಿ ಆಗಿರ್ಬೋದು, ಇಲ್ಲಿ ರುದ್ರಾಭಿಷೇಕ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ರುದ್ರಾಭಿಷೇಕ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ರುದ್ರಾಭಿಷೇಕ ಸದಾಕಾಲ ನಡೆಯುತ್ತೆ. ಇಲ್ಲಿ ಹುಣ್ಣಿಮೆಲೂ ಸಹ ನಡೆಯುತ್ತೆ. ಇಲ್ಲಿ ಏನೇ ಅಂದ್ಕೊಂಡೋದ್ರೂ ಕೆಲಸ ಕಾರ್ಯ ಯಾವ ವಿಘ್ನಗಳು ಆಗದಾಗೆ ಎಲ್ಲ ಕೆಲಸ ಕಾರ್ಯ ಸುಸೂತ್ರವು ನಡೆಸ್ಕೊಳ್ತವೆ. ಹಾಗೆ ಸದಾಕಾಲ ಹೆಚ್ಚಿನದಾಗಿ ಜನ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಬೇರೆ ಊರಿಂದ ಬೆಂಗಳೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮತ್ತು ಬೆಂಗಳೂರಿಂದ ಆಂಧ್ರದಿಂದಲೂ ಆಗಿರ್ಬೋದು, ಸದಾಕಾಲ ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಗಂಟೆ ಕಟ್ಟಿ ಹೋಗ್ತಾರೆ. ಗಂಟೆ ಕಟ್ಟಿ ಹೋಗೋದ್ರಿಂದ ಅವ್ರ ಕೆಲಸ ಕಾರ್ಯ ನಡೆಸ್ಕೊಡ್ತಾರೆ. ಹಾಗೆ ಬಂದು ಇಲ್ಲಿ ರುದ್ರಾಭಿಷೇಕರು ಸಹ ಮಾಡಿಸ್ಕೊಡ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಸಮೇತ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ದಾಸೋಹನೂ ಸಹ ನಡೀತಾ ಹೋಗ್ತಾ ಇರುತ್ತೆ. ಇಲ್ಲಿ ಬಸವ ಜಯಂತಿಗೂ ಸಹ ದಾಸೋಹ ನಡೆಯುತ್ತೆ. ಮಹಾಶಿವರಾತ್ರಿಗೂ ಸಹ ದಾಸೋಹ ನಡೆಯುತ್ತೆ. ಇಲ್ಲಿ ಏನೇ ಬಂದು ಎಲ್ಲ ಜನಗಳು ಯಾರೇ ಬರಲಿ, ಹೇಗೆ ಬರಲಿ, ಇಲ್ಲಿ ಒಂದು ಪೂಜೆ ಪುರಸ್ಕಾರ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಗುರುದ ಜಗದೀಶ್ವರ ಇಲ್ಲಿ ಅದ 100 ವರ್ಷಗಳ ಸಹಾದ ಕಾಲ ಇವರು ನಡ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸದಾಕಾಲ ಯಾವಾಗಲೂ ಇವರು ಇಲ್ಲೇ ಇರ್ತಾರೆ. ನಾವು ಪ್ರತಿ ಅಮಾವಾಸ್ಯೆಗೆ ಬಂದು ಇಲ್ಲಿ ರುದ್ರಾಭಿಷೇಕ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೀಗೆ ಜನಗಳು ಸಹ ಅದೇ ಹೆಚ್ಚಿನದಾಗಿ ಬಂದು ಹೋಗ್ತಾ ಇದ್ದಾರೆ. ಜನಗಳು ಗಂಟೆ ಕಟ್ಟು ಹೋಗ್ತಾರೆ. ಇಲ್ಲಿ 3 ತಿಂಗಳು ಕಳೆಯೋಕ್ಕಿಲ್ಲ, ಆಗಲೇ ಬಂದು ಗಂಟೆ ಕಟ್ತಾ ಇರ್ತಾರೆ. ಇಲ್ಲಿ ಗಂಟೆ ಕಟ್ಕೊಂಡು ತುಂಬ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಪೂಜೆ ಪುರಸ್ಕಾರ ಹಾಗೆ ನಡೀತಾ ಹೋಗ್ತಾ ಇದ್ದಾರೆ. ಇಲ್ಲಿ ಶ್ರದ್ಧೆ ಆಗಲಿ, ಭಕ್ತಿ ಆಗಲಿ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಜನಗಳ ಸಹಕಾರ ಸದಾಕಾಲ ಸಿಗ್ತಾ ಇದೆ. ಹಾಗೆ ಎಲ್ಲ ರೀತಿಯಾಗಿ ಎಲ್ಲ ಸುತ್ತ ಗಂಟೆ ಕಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಗಂಟೆ ಕಟ್ಟಿ ಆರ್ಕೆ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ಗಂಟೆ ಕಟ್ತಾರೆ. ಹಾಗೆ ಯಾರೇ ಬರಲಿ, ಹಾಗೇ ಬಂದು ಇಲ್ಲಿ ರುದ್ರಾಭಿಷೇಕ ಅವರೇ ಸಹ ಕುಂಡ್ರಿಸಿ ಇಲ್ಲಿ ಪೂಜೆ ವಿಶೇಷವಾಗಿ ಏನಂದರೆ ಇಲ್ಲಿ ಅವ್ರನ್ನೇ ಕುಂಡ್ರಿಸಿ ಪೂಜೆ ಪುರಸ್ಕಾರನ ರುದ್ರಾಭಿಷೇಕ ಮಾಡಿಸ್ತೀವಿ. ಆದ್ದರಿಂದ ಇಲ್ಲಿ ಬಂದು ಹೆಚ್ಚಿನದಾಗಿ ಬಂದು ಪೂಜೆ ರುದ್ರಾಭಿಷೇಕ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸದಾಕಾಲ ಬಸವೇಶ್ವರಿಗೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ, ಏಳಿಗೆ ಆಗಲಿ ಅಂತಲೇ ಇಲ್ಲಿ ಜನ ಬರ್ತಾರೆ. ನಮ್ಗೆ ಒಳ್ಳೆಯದಾಗಲಿ ಅಂತಲೇ ಬರ್ತಾರೆ, ಏಳಿಗೆ ಆಗಲಿ ಅಂತ ಬರ್ತಾರೆ, ಸಂತಾನ ಫಲ ಸಿಕ್ಕಿ ಅಂತ ಬರ್ತಾರೆ, ಸತ್ವಲಗ್ನ ಸಿಕ್ಕಿ ಅಂತ ಬರ್ತಾರೆ. ಅದೇ ಹೊಲಗಳಾಗಿರ್ಬೋದು, ಜಮೀನು ವಿಚಾರಗಳಿಂದ ಆಗಿರ್ಬೋದು, ಆಸ್ತಿ ಪಾಸ್ತಿಗಳಿಂದ ಆಗಿರ್ಬೋದು, ಎಲ್ಲ ಸಹ ಕಾಲ ಇಲ್ಲಿ ಅವ್ರಿಗೆ ಕೆಲಸ ಕಾರ್ಯ ಸುಸೂತ್ರ ಬಸವೇಶ್ವರ ಸ್ವಾಮಿ, ಗಂಟೆ ಬಸವ ಸ್ವಾಮಿ ಅವರಿಗೆ ನಡೆಸ್ಕೊಡ್ತಾರೆ. ಆದ್ದರಿಂದ ಬಂದು ಇಲ್ಲಿ ಗಂಟೆ ಕಟ್ಟು ಹೋಗ್ತಾರೆ. ಇಲ್ಲಿನ ವಿಶೇಷತೆ ಇದೆ. ದೇವಸ್ಥಾನ ಆಂಜನೇಯ ಏನಪ್ಪ ಮಲಗಿದ್ದಾನೆ ಅಂದರೆ ಭಕ್ತರು ಏನೇ ಕಷ್ಟ ಕಾರ್ಯದಲ್ಲಿ ಬಂದು ಅವನಿಗೆ ಸಹಾಯ ಮಾಡ್ತಾನೆ, ಒಂದು ಅನುಕೂಲ ಆಗಿದೆ. ಇದು ಗುಬ್ಬಿಯಿಂದ ಅಂದರೆ ನಮ್ಮ ಗ್ರಾಮದಿಂದ ಆಚೆ ಇರೋದು. ಗುಬ್ಬಿ ಒಂದು ರಕ್ಷಣೆ ಮಾಡೋಕ್ಕೋಸ್ಕರ ಮಲಗಿದ್ದೀನಿ ಅಂತ ರೋಡ್ ಮಾಡಬೇಕಾದ್ರೆ ಸಿಕ್ಕಿದ್ವಿ ಬಂಡೆ. ಇದು ಬೆಳೀತಾ ಇದೆ. ಹಾಗೆ ಮೇಲೆ ಯಾವುದೇ ಕಾರಣದಿಂದಲೂ ಬೆಳೆ ಮಾಡೋದಿಲ್ಲ. ಡಿಸ್ಟರ್ಬ್ ಮಾಡಬೇಕು, ಮಳೆ ನೀರು ಇದೆ. ನಾವು ಸುಮಾರು ಒಂದು 60-70 ನಾವು ಮನೆ ಕಟ್ಟಿದೆ, ಮದುವೆ ಆಗಿದೆ, ಸಂತಾನ ಪ್ರಾಪ್ತಿ ಇದೆ, ಆರೋಗ್ಯ ಸುಧಾರಣೆ. ಇವತ್ತಿನವರೆಗೂ ಸ್ವಾಮಿಗೆ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತೆ. ಬೆಳಗ್ಗೆ 6:30, ಮಧ್ಯಾಹ್ನ 1 ಗಂಟೆ ಮತ್ತೆ ಸಂಜೆ 6:00ವರೆಗೆ ತ್ರಿಕಾಲಗಳ ಕಾಲ ಪೂಜೆ ನಡೆಯುತ್ತಿದ್ದು, ಶ್ರಾವಣ ಮಾಸ, ಕಾರ್ತಿಕ್ ಮಾಸದಲ್ಲಿ ಪ್ರತಿ ದಿವಸ ರುದ್ರಾಭಿಷೇಕ, ಪೂಜೆ, ಉತ್ಸವಾದಿಗಳಿರ್ತವೆ. ಜಾತ್ರೆ ಬಂದು ಪ್ರತಿ ವರ್ಷ ಫಾಲ್ಗುಣ ಶುದ್ಧ ದಶಮಿ ದಿನ ತೇರಿರುತ್ತೆ. ಅಂದ್ರೆ ಶಿವರಾತ್ರಿ ಹಬ್ಬ ಆಗಿ 10ನೇ ದಿನಕ್ಕೆ ಸ್ವಾಮಿ ರಥೋತ್ಸವ ನಡೆಯುತ್ತೆ. ರಥೋತ್ಸವ ಆದ 5 ದಿವಸಕ್ಕೆ ಬೆಳ್ಳಿ ಪಲ್ಲಕ್ಕಿ ಮಾಡ್ತಾರೆ. ಬೆಳ್ಳಿ ಪಲ್ಲಕ್ಕಿ ಆದ 5 ದಿನಕ್ಕೆ ತೆಪ್ಪೋತ್ಸವ ಮಾಡಿ, ತೆಪ್ಪೋತ್ಸವ ಆದ ಮಾರನೇ ಬೆಳಗ್ಗೆ ಜಾತ್ರೆನ ಮುಕ್ತಾಯ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಶಿವರಾತ್ರಿ ಹಬ್ಬ ಆಗಿ 10 ದಿನಕ್ಕೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ.
ಮೊದಲೇ ಸಂಸ್ಥಾಪಕರು ಅಟವಿ ಸ್ವಾಮಿಗಳು ಅಂತ ಹೇಳಿ. ಅಟವಿ ಅನ್ನೋದು ಸಂಸ್ಕೃತ, ಅಡವಿ ಅನ್ನೋದು ಕನ್ನಡ ಪದ. ಉತ್ತರ ಕರ್ನಾಟಕದ ಅಡವಿ ಸ್ವಾಮಿಗಳು ಅಂತಾರೆ, ಅವ್ರಿಗೆ ಅಡವಿ ಸಿದ್ದೇಶ್ವರ ಅಂತಾರೆ. ದಕ್ಷಿಣ ಕರ್ನಾಟಕದ ಅಟವಿ ಸ್ವಾಮಿಗಳು ಅಂತಾರೆ. ಅಟವಿ ಸ್ವಾಮಿಗಳ ಇತಿಹಾಸ ನೋಡ್ತಾ ಹೋದರೆ, ಅಟವಿ ಸ್ವಾಮಿಗಳು ಶಿವಶರಣರ ಕಾಲದಲ್ಲಿ ಇದ್ದಂಥವ್ರು, ಬಸವಣ್ಣವ್ರ ಕಾಲದಲ್ಲಿ ಇದ್ದಂಥವ್ರು. 12ನೇ ಶತಮಾನ ಇವ್ರ ಕಾಲ 12ನೇ ಶತಮಾನ. ಕಲ್ಯಾಣದ ಕ್ರಾಂತಿ ಆದ ನಂತರ ಕಲ್ಯಾಣದಿಂದ ಶಿವಶರಣರೆಲ್ಲ ಕಲ್ಯಾಣ ಬಿಟ್ಟು ಹೊರಗಡೆ ಹೋಗ್ತಾರೆ ಭಾರತಾದ್ಯಂತ. ಆ ಕಲ್ಯಾಣದ ನಂತರ ಬಂದಂಥವ್ರು ಇವರು ಗುರುಗಳು ಉಳಿವಿ ಚನ್ನಬಸವಣ್ಣವರು ಅಂತ ಹೇಳಿ. ಉಳಿವಿ ಚನ್ನಬಸವಣ್ಣ ಅಂತ ನಿರಂಜನ ದೀಕ್ಷೆಯನ್ನು ಪಡ್ಕೊಂಡು ಬಂದಂಥವ್ರು. ಇವರು ಅನ್ನದಾನಿ ಸ್ವಾಮಿಗಳು ಅಂತ ಆಗ್ತಾರೆ, ಮುಂದ್ರಿಗಿಲಿ ಅನ್ನದಾನಿ ಶಿವಿಗಳು ಅಂತ ಆಗ್ತಾರೆ. ಇವರು ಕೂಡ ಉಳಿವಿ ಚನ್ನಬಸವಣ್ಣವರು ನಿರಂಜನ ದೀಕ್ಷೆಯನ್ನು ಪಡ್ಕೊಂಡು ಸಮಾಜದ ಜನ ಕಲ್ಯಾಣಕ್ಕಾಗಿ ಈ ಇದರಲ್ಲಿ ಇದ್ದಂಥವ್ರು, ಬಂದಂಥವ್ರು. ಹಿಂಗೆ ಲೋಕ ಸಂಚಾರವಾಗಿ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಎಲ್ಲ ಭಾರತವನ್ನು ಸಂಚಾರ ಮಾಡ್ತಾ ಪ್ರತಿಯೊಂದು ಪುಣ್ಯಕ್ಷೇತ್ರಗಳಲ್ಲಿಯೂ ತಪಸ್ಸನ್ನು ಅನುಷ್ಠಾನ ಮಾಡ್ತಾ ಬಂದಂಥ ಮಹಾತ್ಮರು ಇವರು. ಸುಮಾರು 777 ವರ್ಷಗಳ ಕಾಲ ಬದುಕಿದಂಥವ್ರು ಅಟವಿ ಸ್ವಾಮಿಗಳು. ಅಟವಿ ಸ್ವಾಮಿಗಳು ಪ್ರತಿಯೊಂದು ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಕಡೆ ಸಂಚಾರ 12 ವರ್ಷ 13 ವರ್ಷ ಹಿಂಗೆಲ್ಲ ತಪಸ್ಸನ್ನು ಆಚರಣೆ ಮಾಡ್ತಾ ಮಹಾಪವಾಡವನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲೆಲ್ಲಿ ಸಂಚರಿಸ್ತಾರೋ, ಎಲ್ಲೆಲ್ಲಿ ನಡೀತಾರೋ, ಎಲ್ಲೆಲ್ಲಿ ಕೂತ್ಕೊಳ್ತಾರೋ, ಎಲ್ಲೆಲ್ಲಿ ಒಂದೊಂದು ಮಠಗಳು ಮಂದಿರಗಳು ನಿರ್ಮಾಣ ಆಗಿವೆ. ಎಲ್ಲ ನೋಡ್ಬೋದು ಈಗಿನ ಆದ್ಯಂತ ನಾವು. ಇವರು ಇತಿಹಾಸ, ತುಮಕೂರು ಜಿಲ್ಲೆಯ ಇತಿಹಾಸ ನೋಡ್ತಾ ಹೋದರೆ, ಏನು ಉತ್ತರದಿಂದ ಉಳಿವಿ ಗುರುಗಳಿಂದ ಶಾಪಾನುಗ್ರಸ್ತರಾಗಿ ಅಂತಂದ್ರೆ, ಶಾಪಾನುಗ್ರಹ ಒಂದು ವರಾನ ಅಂತ ಹೇಳ್ಬೋದು, ಶಾಪನ ಅಂತ ಹೇಳ್ಬೋದು. ಅವ್ರು ಏನಂದ್ರೆ ಸಮಾಜದ ಉದ್ಧಾರಕ್ಕೋಸ್ಕರ ನೀವು ಈ ಭೂಲೋಕದಲ್ಲಿ ಇದ್ದುಕೊಂಡು ಸಮಾಜವನ್ನು ಅಂದ್ರೆ ಜನರಿಗೆ ಧರ್ಮ ಪ್ರಚಾರನ ಮಾಡಿ ಸಮಾಜ ಉದ್ಧಾರ ವೀರಶೈವಲಿಂಗಾಯತರನ್ನು ಇದನ್ನು ಮಾಡೋದಕ್ಕೋಸ್ಕರ ಆ ಗುರು ಉಳಿವಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಆಜ್ಞೆ ಮಾಡ್ತಾರೆ. ಆ ಗುರುವಿನ ಆಜ್ಞೆಯಂತೆ ಇಲ್ಲೇ ನಮ್ಮ ಭೂಲೋಕದಲ್ಲಿ ಉಳ್ಕೊಳ್ತಾರೆ. ಅವರು ಉಳ್ಕೊಂಡು ಹಾಗೆ ದಕ್ಷಿಣಾಭಿಮುಖವಾಗಿ ಈ ಕಡೆ ಬರ್ತಾರೆ, ಉತ್ತರ ಕರ್ನಾಟಕದ ಕಡೆ ಬರ್ತಾ ಹಿಂಗೆ ಹಾವೇರಿ ಮಾರ್ಗವಾಗಿ ಬರ್ತಾ ಚಿತ್ರದುರ್ಗ ಮಾರ್ಗವಾಗಿ ಬಂದು ತುಮಕೂರಿಗೆ ಮೊದಲು ಬಂದು ತುಮಕೂರು ಜಿಲ್ಲೆಯ ಈ ಗುಬ್ಬಿ ತಾಲೂಕಿಗೆ ಬರ್ತಾರೆ. ಬಂದಾಗ ಇಲ್ಲಿ ಚನ್ನಬಸವಣ್ಣವರ ಕ್ಷೇತ್ರ ಇರ್ತದೆ. ಚನ್ನಬಸವಣ್ಣವರು ಗೋಸಲ ಚನ್ನಬಸವಣ್ಣವರು ಅಂತ ಆಗ್ತಾರೆ. ಅವ್ರು ಗೋಸಲ ಚನ್ನಬಸವ ಯಡಿಯೂರು ಸಿದ್ಧಲಿಂಗೇಶ್ವರ ಗುರುಗಳು. ಅವರು ಗದ್ಗೆ ಇರ್ತದೆ, ಒಂದು ಚಿಕ್ಕದಾಗಿ ಒಂದು ಗುಡಿ ಇರ್ತದೆ. ಅವರು ಮಹಾ ತಪಸ್ವಿಗಳು, ಮಹಾತ್ಮರು. ಇವರು ಅಟವಿ ಸ್ವಾಮಿಗಳ ಬರೋದನ್ನು ಅವ್ರಿಗೆ ಆ ಗದ್ಗೆಲಿರುತ್ತೆ, ಅವ್ರಿಗೆ ಹಾಗೆ ಬರ್ತಾ ಚೈತನ್ಯಕ್ಕೆ ಬರ್ತಾ ಆದಾಗ ಅಟವಿ ಸ್ವಾಮಿ ಬರೋ ಸಮಯದಲ್ಲಿ ಅವರು ತಮ್ಮ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ದೇಹವನ್ನು ಧರಿಸ್ಕೊಂಡು ಅಟವಿ ಸ್ವಾಮಿಗಳು ದರ್ಶನ ಕೊಟ್ಟು, ಇಲ್ಲಿ ಬುದ್ಧಿ ತಾವು ಮಹಾತ್ಮರಿದ್ದೀರಿ, ತಮ್ಮ ಪಾದಸ್ಪರ್ಶ ನನ್ನ ಕ್ಷೇತ್ರ ಪುನೀತ ಆಗ್ತದೆ, ನೀವೆಲ್ಲ ಇಲ್ಲೇ ಇದ್ದುಕೊಂಡು ನಾನು ಕ್ಷೇತ್ರ ಬೆಳೆಸಿ ತಮ್ಮ ಈ ಕ್ಷೇತ್ರಕ್ಕೆ ರಕ್ಷಾ ಕವಚವಾಗಿ ಇಲ್ಲೇ ಇದ್ಕೊಂಡು ಆಶೀರ್ವಾದ ಮಾಡ್ರಿ ಬುದ್ಧಿ ಅಂತ ಅವರು ಗೋಸಲ ಚನ್ನಬಸವಣ್ಣವ್ರು ಅಟವಿ ಸ್ವಾಮಿಗಳು ಕೇಳ್ಕೊಳ್ತಾರೆ. ಅಟವಿ ಸ್ವಾಮಿಗಳು 12ನೇ ಶತಮಾನದವರು, ಗೋಸಲ ಚನ್ನಬಸವಣ್ಣವ್ರು 15ನೇ ಶತಮಾನದವರು. ಇವರು ಗೋಸಲ ಅಟವಿ ಸ್ವಾಮಿಗಳು ನಮ್ಮ ಇದಕ್ಕೆ ಬಂದಿರುವಂಥ 17ನೇ ಶತಮಾನದ ಅಂತ್ಯಕ್ಕೆ ನಿಮ್ಮ ತುಮಕೂರು ಜಿಲ್ಲೆಗೆ ಬರ್ತಾರೆ. 17ನೇ ಶತಮಾನದ ಅಂತ್ಯ, 17ನೇ ಶತಮಾನದ ಅಂತ್ಯ, 18ನೇ ಶತಮಾನದ ಪ್ರಾರಂಭ ಅಂಚಿನಲ್ಲಿ ಅಟವಿ ಸ್ವಾಮಿಗಳು ಈ ಕಡೆ ನಿಮ್ಮ ತುಮಕೂರು ಜಿಲ್ಲೆಗೆ ಬಂದು ಈ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಮಠ ಸ್ಥಾಪನೆ ಮಾಡಿರೋದು ತೊರೆಮಠ. ತುಮಕೂರು ಜಿಲ್ಲೆಗೆ ಮಾತ್ರ ಈ ತೊರೆಮಠವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಮಾಡಿಕೊಂಡು ಇಲ್ಲೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಗೋಸಲ ಚನ್ನಬಸವಣ್ಣವರ ಏನು ಕ್ಷೇತ್ರದೆಲ್ಲ ಗುಡಿಯನ್ನು ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿ ನಂತರದಲ್ಲಿ ಅಲ್ಲಿ ಬೆಳ್ಳಿ ಪಾಲ್ಕಿಯನ್ನು ಮಾಡಿಸ್ತಾರೆ. ಎಲ್ಲ ಭಕ್ತರಿಂದ ಬೆಳ್ಳಿಯನ್ನು ಸಂಗ್ರಹ ಮಾಡ್ಕೊಂಡು ಬೆಳ್ಳಿ ಪಾಲ್ಕಿಯನ್ನು ಮಾಡಿಸಿ ಜಾತ್ರೆಯನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ರಥೋತ್ಸವನ ಪ್ರಾರಂಭ ಮಾಡಿದಂಥ ವ್ಯಕ್ತಿ ಯಾರಾದ್ರೆ ಮಹಾತ್ಮರು ಗೋಸೆಯರು ಅಟವಿ ಸ್ವಾಮಿಗಳು. ಅಟವಿ ಸ್ವಾಮಿಗಳು ಮತ್ತು ಪಕ್ಕದಲ್ಲಿ ಪಾಪನಾಶಿನಿ ಕೊಳಸ್ಥಾನ ನಿರ್ಮಾಣ ಮಾಡ್ತಾರೆ. ಆ ಪಾಪನಾಶಿನಿ ಕೊಳದಲ್ಲಿ ಅಲ್ಲಿ ನೋಡ್ಬೋದು 63 ಲಿಂಗ ಇವೆ. 63 ಲಿಂಗ ಇವೆ. ಆ 63 ಲಿಂಗ ಸ್ಥಾಪನೆ ಮಾಡಿ ಪಾಪನಾಶಿನಿ ಕೊಳ ಅಂತ ಹೆಸರು ಇಟ್ಟು ಅಥವಾ ಶಿಲಾಶಾಸನವನ್ನು ಮಾಡ್ತಾರೆ. ಯಾರ ಪಾಪನಾಶಿನಿ ಕೊಳದಲ್ಲಿ ಸ್ನಾನ ಮಾಡ್ತಾರೋ ಆ ನೀರನ್ನು ಯಾರು ಪ್ರೋಕ್ಷಣೆ ಮಾಡ್ತಾರೆ, ನೀರನ್ನು ಯಾರು ಇದನ್ನು ಮಾಡ್ಕೊಳ್ತಾರೋ ಅವರ ಚರ್ಮ ರೋಗ, ಅವ್ರ ರೋಗಗಳ ನಿವಾರಣೆ ಆಗ್ತದೆ ಈಗಿಂತ ಪ್ರತೀತಿ. ಇಲ್ಲಿ ಯಾರಾದರೂ ಮಾಡಿದ್ರೆ ಈಗಾದರೂ ನಿವಾರಣೆ ಆಗುತ್ತೆ, ಚರ್ಮ ರೋಗ ನಿವಾರಣೆ ಆಗುತ್ತೆ, ಅವ್ರ ರೋಗಗಳೇನಿದೆ ಅವ್ರು ಜಾಡ್ಯಲ್ಲಿ ಬಿಟ್ಟು ಹೋಗುತ್ತೆ. ನಿರ್ಮಾಣ ಮಾಡಿ ಕ್ಷೇತ್ರವನ್ನು ಬೆಳೆಸ್ತಾರೆ. ಬೆಳೆಸಿದ ನಂತರ ಮುಂದೆ ಹಾಗೆ ಇದನ್ನು ಇಲ್ಲೇ ಪ್ರತೀತಿ ಇವ್ರದ್ದು ಪ್ರಭಾವ ಬೆಳೆದ ತಕ್ಷಣ ಉದ್ಧಾರ ಶಿವಿಗಳಂತ ಸಿದ್ಧಗಂಗೆಯಲ್ಲಿ ಇರ್ತಾರೆ. ಅವರು ಕೂಡ ಇವರ ಪ್ರಭಾವಕ್ಕೊಳಗಾಗಿ ಇವ್ರನ್ನೊಂದು ದಿನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಆ ಕ್ಷೇತ್ರಕ್ಕೆ ಹೋಗಿ ಬುದ್ಧಿ ಅದನ್ನ ಹೇಗೆ ಗೋಸಲ ಚನ್ನಬಸವಣ್ಣ ಕ್ಷೇತ್ರವನ್ನು ಹೆಂಗೆ ಮಾಡಿದ್ರು, ನಮ್ಮ ಕ್ಷೇತ್ರವನ್ನು ಸ್ವಲ್ಪ ತಂತ್ರ ಬೆಳೆಸ್ರಿ, ಪ್ರಸಿದ್ಧಿ ಇದನ್ನು ಮಾಡ್ರಿ ಅಂತ ಅನ್ನೋದಕ್ಕೋಸ್ಕರ ಅವರು ಅಟವಿ ಸ್ವಾಮಿ ಇಲ್ಲಿಂದ ಸಿದ್ಧಗಂಗೆಗೆ ಹೋಗ್ತಾರೆ. ಸಿದ್ಧಗಂಗೆಯಲ್ಲಿ ಹೋಗ್ಕೊಂಡು ಅಲ್ಲಿ ತಮ್ಮ ತಪಶಕ್ತಿಯಿಂದ ಎಂದೂ ಆರಲಾರದಂಥ ದಾಸೋಹ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಹಚ್ಚಿರುವಂಥ ಬೆಂಕಿ ದಾಸೋಹದ ಒಲೆ ಇಲ್ಲಿವರೆಗೆ ಆರಿಲ್ಲ. ಹಚ್ಚಿದ ಬೆಂಕಿ ಇನ್ನೂವರೆಗೆ ಎಷ್ಟೋ ಸಾವಿರಾರು ಜನ ಭಕ್ತಾದಿಗಳು ನೋಡ್ಬೋದು ನೀವು. ಅಲ್ಲೆಲ್ಲ ಪ್ರಸಾದ ಮಾಡ್ತಾರೆ, ದಾಸೋಹ ನಿರಂತರವಾಗಿ ನಡೀತಾ ಇದೆ. ಅಲ್ಲಿ ಆ ಯಡಿಯೂರು ಏನು ಸಿದ್ಧಗಂಗೆಯನ್ನು ಇದನ್ನು ಮಾಡಿದ ನಂತರದಲ್ಲಿ ಹಾಗೆ ತೊಟ್ಲಕೆರೆಗೆ ಹೋಗ್ತಾರೆ. ತೊಟ್ಲಕೆರೆಯಲ್ಲಿ ಕೆಲವೊಂದು ಓಂಕಾರ ಸ್ವಾಮಿಗಳ ಗದ್ಗೆ, ಜಡೇವ ಸ್ವಾಮಿಗಳ ಗದ್ಗೆ ಅಂತ ಇರ್ತದೆ. ಓಂಕಾರ ಸ್ವಾಮಿಗಳ ಗದ್ಗೆಯಲ್ಲಿ ಎಳ್ನೀರಿನಿಂದನೇ ಸ್ನಾನ. ಈ ಓಂಕಾರ ಶಿವಿಗಳು ಆಂಧ್ರ ಕಡೆಯಿಂದ ಬಂದಂಥವ್ರು ಅವರು ಚಿಕ್ಕ ತೊಟ್ಲಕೆರೆಯಲ್ಲಿ.
ಮೊದಲು ಗದ್ದಿದ್ದು ಅವ್ರದ್ದೇ. ಆ ನಂತರದಲ್ಲಿ ಅವರು ಅಲ್ಲೇ ಇದ್ಕೊಂಡು ಎಳ್ನೀರಿನಿಂದ ಸ್ನಾನ, ಎಳ್ನೀರಿಂದನೇ ಪೂಜೆ, ಎಳ್ನೀರಿನಿಂದ ಆ ಎಳ್ನೀರನ್ನೇ ಬಳಸ್ತಿರೋದು, ನೀರು ಬಳಸ್ತಿರ್ಲಿಲ್ಲ. ಅವ್ರ ಐಕ್ಯ ಆದ ನಂತರ ಅವ್ರ ಗುಡಿನೂ ಕೂಡ ಎಳ್ನೀರಿನಿಂದನೇ ಕಟ್ಟಿರೋದು, ನೀರು ಬಳಸಿಲ್ಲ ಅಂತ ಮಹಾತ್ಮರು ಇರ್ತಾರೆ. ಅವ್ರು ಮೊದಲೇನೆ ಆನಂತರ ಅವ್ರು ಆದ ನಂತರ ಜಡೆ ಸ್ವಾಮಿಗಳು ಅಂತ ಆಗ್ತಾರೆ. ಜಡೆ ಸ್ವಾಮಿಗಳು ಅಂತ್ಯಕಾಲಕ್ಕೆ ಒಂದು ವಾಣಿ ಭವಿಷ್ಯವಾಣಿ ನೋಡಿ ಹೋಗಿರ್ತಾರೆ. ಏನು, ಇಲ್ಲೊಬ್ರು ಮಹಾತ್ಮರು ಬರ್ತಾರ, ಉತ್ತರ ಕರ್ನಾಟಕ ಅಂತ ಮಹಾತ್ಮರು ಬರ್ತಾರ, ಅವ್ರು ಇಲ್ಲೇ ಇರ್ತಾರೆ, ಅವರಿಂತ ಈ ಕ್ಷೇತ್ರ ಬೀಳುತ್ತೆ ಅಂತ ಒಂದು ಇದನ್ನು ಜನರಿಗೆಲ್ಲ ಹೇಳಿ ಹೋಗಿರ್ತಾರೆ. ಆ ಅನತಿ ಅಂತಲೇ ಅಲ್ಲಿ ಅಟವಿ ಸ್ವಾಮಿಗಳು ಅಲ್ಲಿ ಹೋಗ್ತಾರೆ. ಹೋದ ನಂತರ ಅಲ್ಲೇ ಇರ್ತಾರೆ. ಕೆಲವೊಂದು ದಿನ ಏನಾಗ್ತಾ ಅವ್ರು ಕೊನೆ ಆ ಸಮಾಧಿಯಲ್ಲಿ ಗುಬ್ಬಿಯಲ್ಲಿ ಆಗ್ಬೇಕಂತ ಹೇಳಿ ತಿಳ್ಕೊಂಡು ಈ ಮೊದಲನೇ ಗದ್ಗೆ ಕಾಣ್ತಾ ಇತ್ತಲ್ರಿ ಇಲ್ಲಿ, ಈ ಮೊದಲನೇ ಗದ್ಗೆನೆ ಅವರು ಅಟವಿ ಸ್ವಾಮಿ ತಮಗಾಗಿನೇ ಇಲ್ಲಿ ತಾವೇ ಇಲ್ಲಿ ಸಮಾಧಿ ಹೊಂದಬೇಕಂತ ತಮಗಾಗಿ ಮಾಡಿಸ್ಕೊಡುವಂಥ ಗದ್ದಿಗೆ ಅದು ಗದ್ಗೆ ಮಾಡಿಸ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಆಗೋಲ್ಲ. ಅವರು ಏನಾಗುತ್ತೆ ಅಂದ್ರೆ ಒಂದಿನ ಹಾಗೆ ತೊಟ್ಟಕೆರೆಯಿಂದ ಮುಂದ್ಗಡೆ ಒಂದು ಊರಿಗೆ ಹೋಗಿರ್ತಾರೆ. ಹೋಗಿ ಕೊನೆಗೆ ಗುಬ್ಬಿಗೆ ಬರಬೇಕು ಅಂತ ಅಂದ್ಕೊಂಡು ಬರೋ ಸಮಯದಲ್ಲಿ ಆ ಎತ್ತಿನ ಗಾಡಿಯನ್ನು ಹೊಡಿತಿರ್ತಾನಲ್ಲ, ಹಾಗೆಲ್ಲ ಗಾಡಿಯ ಸೌಕರ್ಯ ಇರಲಿಲ್ಲ. ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕು, ಎತ್ತಿನ ಗಾಡಿಯಲ್ಲಿ ಬರಬೇಕು. ಆ ಸಮಯದಲ್ಲಿ ಆ ಭಕ್ತನಿಗೆ ಏನು ಎತ್ತಿನ ಗಾಡಿ ಓಡಿಸ್ತಿರ್ತಾನೆ, ಆ ಚಿಕ್ಕ ತೊಟ್ಲಕೆರೆ ಅವನು ಗುಬ್ಬಿ ತಂದು ಬಿಡಬೇಕು ಅಟವಿ ಸ್ವಾಮಿಗಳು. ಆವಾಗ ಅವ್ನಿಗೆ ಏನು ಹೇಳ್ತಾರೆ, ಎತ್ತಿನ ಗಾಡಿ ಓಡಿಸೋವನಿಗೆ ಎಲ್ಲಿ ಗುಬ್ಬಿ ಬರುತ್ತೋ ಅಲ್ಲಿ ಎಚ್ಚರಿಸ್ಬಿಟ್ಟು ನಾನು ಅವಾಗ ಕಣ್ಣು ತೆಗಿತೀನಿ ಅಂತ ಹೇಳ್ತಾರೆ ಅವರು. ಅವಾಗ ಯಾಕೆ ಬುದ್ಧಿ ಅಂತ ಕೇಳಿ, ಎಲ್ಲ ನನ್ನ ಸಮಯ ಬಂದಿದ್ದು, ಮೇಲಿಂತ್ರ ಕರೆ ಬಂದದ, ನಾನು ಹೋಗ್ಬೇಕು, ನನ್ನ ಇದು ಕಾಲ ಬಂದದ, ನಾನು ಮತ್ತೆ ಲೋಕೋದ್ಧಾರಕ್ಕೆ ಮತ್ತೆ ಇದನ್ನು ಮಾಡ್ಬೇಕು, ಸಮಾಧಿ ಜೀವ ಸಮಾಧಿ ಆಗ್ಬೇಕು ಅಂತಂದಾಗ ಅವನು ಹಾಗೆ ಹ್ಞೂ ಅಂತ ಹೇಳಿರ್ತಾನೆ. ಬರ್ತಾ ಇನ್ನು ನಾನು ಬುದ್ಧಿಯವ್ರು ಗುಬ್ಬಿಗೆ ಹೋದ್ರೆ ಗುಬ್ಬಿಯಲ್ಲಿ ಆಗಿಬಿಡ್ತು, ಅವ್ರ ದೇಹ ಅಲ್ಲೇ ಇದಾಗಿಬಿಡ್ತು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಚಿಕ್ಕ ತೊಟ್ಲಕೆರೆ ನಮ್ಮೂರಲ್ಲಿ ಇಟ್ಕೊಳ್ಬೇಕಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ತೊಟ್ಲಕೆರೆ ಬಂದ ತಕ್ಷಣ ಗುಬ್ಬಿ ಬಂದ್ರೆ ಬುದ್ಧಿ ಅಂತ ಸುಳ್ಳು ಹೇಳಿಬಿಡ್ತಾನೆ. ಹೇಳಿದಾಗ ಅವ್ರ ಬುದ್ಧಿಯವ್ರು ಕಂಡುಬಿಡ್ತಾರ, ತೊಟ್ಲಕೆರೆ ಇರುತ್ತೆ, ಗುರುದ್ರೋಹಿ ಮಾಡಿದೆ ಅಂತೇಳಿ ಅವ್ನಿಗೆ ಶಾಪ ಕೊಡ್ತಾರೆ. ಅವ್ರು ಮಣ್ತಾನಲ್ಲಿ ನಷ್ಟ ಆಗಿ ಹೋಗಿಬಿಡ್ತಾರೆ. ಆ ತೊಟ್ಲಕೆರೆಯಲ್ಲಿ ಅವ್ರ ಸಮಾಧಿ ಆಗುತ್ತೆ. ಸಮಾಧಿ ಆದ ತಕ್ಷಣ ತಮ್ಮಿಂದ್ರನ ಆದ 5 ದಿನಕ್ಕೆ ಅವರಿಂದ ಜೀವ ಸಮಾಧಿ ಏನು ಆಗಿರ್ತಲ್ಲ ತೆಗೆದು ನೋಡ್ತಾರೆ. ಅಲ್ಲಿ ಇರೋಲ್ಲ, ಅವ್ರ ಗದ್ಗೆ ಇರೋಲ್ಲ, ಅಲ್ಲಿ ಅವ್ರ ಸಮಾಜ ಜೀವನ ದೇಹನ ಇರೋಲ್ಲ. ಅಲ್ಲಿ 5 ವಿಭೂತಿ ಗಟ್ಟಿರ್ತಾವೆ. ಅದನ್ನೇ ಅಲ್ಲಿ ಇದನ್ನು ಮಾಡ್ತಾರೆ. ಮತ್ತೆ ತಮ್ಮ ಸ್ವದೇಹದಿಂದ ಮತ್ತೆ ಮುಂದ್ಗಡೆ ಮತ್ತೆಲ್ಲ ತಮ್ಮ ಪ್ರಯಾಣ ಬೆಳೆಸಿರ್ತಾರೆ ಅವ್ರು ಅಟವಿ ಸ್ವಾಮಿಗಳು. ಹಿಂಗೆ ಈ ಅಟವಿ ಸ್ವಾಮಿಗಳು ಸಂಕ್ಷಿಪ್ತ ಚರಿತ್ರೆ ಇದು. ಅವ್ರು ಇನ್ನೂ ವಿಸ್ತಾರವಾಗಿ ನೋಡ್ಬೋದು, ಇನ್ನೂ ತುಂಬ ಹೇಳಿದೆ. ಇಲ್ಲೆಲ್ಲ ಪಾಠಗಳನ್ನೆಲ್ಲ ಮಾಡ್ಯಾರ ಅವರು ಮಹಾತ್ಮರು. ಇಷ್ಟು ಅಟವಿ ಸ್ವಾಮಿಗಳು ಸಂಕ್ಷಿಪ್ತ ಚರಿತ್ರೆ. ಅವರಂತಾರೆ ಅಟವಿ ಸ್ವಾಮಿಗಳು ಆದ ನಂತರ ಅವ್ರ ಶಿಷ್ಯರಿಬ್ಬರು, ಚಿಕ್ಕ ಅಟವಿ ಸ್ವಾಮಿಗಳು, ಮರಿ ಅಟವಿ ಸ್ವಾಮಿಗಳು ಅಂತ ಇಬ್ಬರು ಆಗ್ತಾರೆ. ಒಬ್ಬರು ಮರಿ ಅಟವಿ ಸ್ವಾಮಿಗಳು ಚಿಕ್ಕ ತೊಟ್ಲಕೆರೆಗೆ, ಚಿಕ್ಕ ಅಟವಿ ಸ್ವಾಮಿಗಳು ಈ ನಿಮ್ಮ ಮಠ ಗುಬ್ಬಿ ತೊರೆ ಮಠಕ್ಕೆ ಮಾಡ್ತಾರೆ. ಚಿಕ್ಕ ಅಟವಿ ಸ್ವಾಮಿಗಳು ಗದ್ದಿಗೆ ಆಚೆ ಕಡೆ 2ನೇದು ಗದ್ದಿಗೆ ಚಿಕ್ಕ ಅಟವಿ ಸ್ವಾಮಿಗಳದ್ದು, ಅಲ್ಲಿ ತೊಟ್ಲಕೆರೆಯಲ್ಲಿ ಒಂದು ಗದ್ದಿಗೆ ಇದೆ. ಅವರು 2ನೇ ಪೀಠಾಧಿಪತಿಗಳು, 3ನೇ ಪೀಠಾಧಿಪತಿಗಳು ನೀಲಕಂಠ ಸ್ವಾಮಿಗಳು. ಇವರು 4ನೇದು ರಾಜಶೇಖರ ಸ್ವಾಮಿಗಳು, ನಾವು 5ನೇದವ್ರಿಗೆ. ಇಷ್ಟು ಮಠದ ಸಂಕ್ಷಿಪ್ತ ಚರಿತ್ರೆ. ಸಾಕ್ರೆ? ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
ಗೋಸಲ ಚನ್ನಬಸವೇಶ್ವರರು ಅಂತೇಳಿ ಯಡಿಯೂರು ಸಿದ್ಧಲಿಂಗೇಶ್ವರರ ಗುರುಗಳಿವರು. ಸುಮಾರು 650 ವರ್ಷಗಳ ಹಿಂದೆ ಬಂದು ಇಲ್ಲಿ ಐಕ್ಯವಾಗಿರ್ತಕ್ಕಂಥ ಸ್ಥಳ ಇದು. ಇವರು ಮೂಲತಃ ಬಂದು ಚಾಮರಾಜನಗರದ ಹರದನಹಳ್ಳಿ ಅಂತೇಳಿ, ಅಲ್ಲಿಂದ ವೀರಶೈವ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಕೊಂಡು ಬಂದು ಚನ್ನಶೆಟ್ಟಹಳ್ಳಿ, ಹೊನ್ನುಡ್ಕೆ ಮತ್ತೆ ತವಡಿಹಳ್ಳಿ, ತಮಡಿಹಳ್ಳಿ ಇಲ್ಲಿ ಕರ್ತೃಗದ್ದೆಗಳು ಅಂದ್ರೆ ಶಿವಪೂಜೆ ಮಾಡಿರ್ತಕ್ಕಂಥ ಗದ್ದೆಗಳು ಇದ್ದಾವೆ. ಸಿದ್ಧಗಂಗೆಯಲ್ಲೂ ಕೂಡ ಇವರು ತಂಗಿ ಅಲ್ಲೂ ಕೂಡ ಅನುಷ್ಠಾನವನ್ನ ಮಾಡಿದ್ದು. ಇವರು ಹೊನ್ನುಡ್ಕೆಯಲ್ಲಿ ಪ್ರಾಣ ಬಿಡ್ತಾರೆ. ಸೊ ಅಲ್ಲಿಂದ ಇಲ್ಲಿ ತಗೊಂಡ್ಬಂದು ಇವ್ರಿಗೆ ಗದ್ದಿಗೆ ಕಟ್ಟಿ ಅವತ್ತಿನಿಂದ ಇವತ್ತುವರೆಗೂ ಪೂಜೆ ನಡ್ಕೊಂಡು ಬರ್ತಿದೆ. ಇದು ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ವಾಸವಾಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ವಿಶೇಷವಾಗಿ ಡೈಲಿ ಒಂದು 400-500 ಜನ ವಿದ್ಯಾರ್ಥಿಗಳು ಇರ್ತಾರೆ. ಬರ್ತಕ್ಕಂಥ ಗುರುಗಳೆಲ್ಲ ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ದಿವಸದಿಂದ 4,000-5,000 ಜನ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ಪೂರ್ತಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಕಮಿಟಿ ಮೆಂಬರ್ಸ್ ಏನಿದ್ದರು, ಕಮಿಟಿ ಮೆಂಬರ್ಸ್ ಎಲ್ಲ ಇದೆಲ್ಲ ಪೂರ್ತಿ ಮೊದಲೇನು ಅಂದರೆ ಎಲ್ಲ ಎಫ್ ಡಿಗಳು ಈಗ ಈ 25,000 ರೂಪಾಯಿ ನಾವು ಎಫ್ ಡಿ ಮಾಡಿದ್ವಿ. ಯಾರು 25,000 ರೂಪಾಯಿ ಇಲ್ಲಿ ಎಫ್ ಡಿ ಇದ್ದಾರೋ ಅವ್ರ ಹೆಸರಲ್ಲಿ ವರ್ಷಕ್ಕೊಂದು ಸರಿ ಅವ್ರ ಫ್ಯಾಮಿಲಿ ಹೆಸರಲ್ಲಿ ಇಲ್ಲಿ ಊಟ ಅವ್ರ ಹೆಸರು ಇರುತ್ತೆ. ಅದು ಎಫ್ ಡಿ ಅವ್ರ ಹೆಸರಲ್ಲೇ ಜೀವನ ಪರ್ಯಂತ ಅಲ್ಲೇ ಇರುತ್ತೆ. ಅದನ್ನು ಬಾಂಡ್ಗಳು ಇಲ್ಲಿ ಯಾವುದೇ ಗೌರ್ಮೆಂಟ್ ಇದಕ್ಕೆ ಸಹಕಾರ ಆಗಲಿ ಯಾವುದೇ ಇಲ್ಲ. ಏನು ಭಕ್ತರುಗಳು ಏನು ಕಾಣಿಕೆ ಕೊಡ್ತಾರೋ ಈಗ ಊಟ ಮಾಡ್ತಾ ಇದ್ದಾರೆ. ಈಗ ಒಬ್ಬ ಭಕ್ತ 50 ರೂಪಾಯಿ ಆಗ್ತಾನೆ, 20 ರೂಪಾಯಿ ಆಗ್ತಾನೆ, ಆ ದುಡ್ಡಿಂದಲೇ ನಡೀತಾ ಇದೆ ದಾಸೋಹ. ಇದು ಯಾವುದೇ ಗೌರ್ಮೆಂಟ್ ಎಡೆಡ್ ಆಗಲಿ ಅಥವಾ ಗೌರ್ಮೆಂಟಿಂದ ರೇಷನ್ ಬರೋದಾಗಲಿ ಯಾವುದೂ ಇಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಾಯಿದ್ದೀನಿ, ಅಟ್ಲೀಸ್ಟು ಈ ದೊಡ್ಡ ಕಾರ್ಯಕ್ಕೆ ಸರ್ಕಾರದವರು ಜೋಡಿಸ್ಲಿ, ಅಥವಾ ತಹಸೀಲ್ದಾರ್ ಇರ್ಬೋದು, ಏನೋ ಒಂದು ವಕೀಲೋ ಏನೋ ಒಂದು
ಇದ್ರ ಮುಖಾಂತರ ಗೌರ್ಮೆಂಟ್ ಮುಖಾಂತರ ಏನಾದ್ರು ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರಿಗೆ ಚೆನ್ನಾಗಿ ನಡೆಸ್ಕೊಳ್ಬೋದು. ಏನು 25,000 ರೂಪಾಯಿ ಅದು ಒಳ್ಳೆ ಫಂಡ್ಸ್ ಆಗಿದೆ. ಅದ್ರ ಮುಖಾಂತರ ತುಂಬ ಚೆನ್ನಾಗಿ ನಡೀತಾ ಇದೆ ದಾಸೋಹ. ನಾವು ಹೇಳೋದು ಪೂರ್ತಿ ಭಕ್ತಿಯಿಂದ ನಡೀತಿಲ್ಲ ಅಂತ ಕೇಳಿ ಬೇರೆ ಯಾವುದೂ ಹಂಗೆ ಸಾಕು ಕೊಟ್ಟರು ಹಂಗೆ ಇದ್ದಾರೆ. ಇದು ಎಲ್ಲ ಮೊದಲು ಶಿಥಿಲ ಆಗಿತ್ತು, ಮೀಟಿಂಗ್ ಇದೆಲ್ಲ ಭಕ್ತರ ಸೇರ್ಕೊಂಡು ಕಟ್ಟಿ ಎಲ್ಲ ಮಾಡಿ ಮಾಡಿಬಿಟ್ಟು ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿದೆ ಎಲ್ಲ ಕಮಿಟಿ. ಆಮೇಲೆ ಇದಕ್ಕೆ ಮುಖ್ಯ ಕಾರಣ 18 ಕೋಮಿನ ಜನ ಏನಿದ್ದಾರೆ ಅವರು ಸಹಕಾರ, ಅವರೆಲ್ಲ ಸಹಕಾರದಿಂದ ದಾಸೋಹ 18 ಕೋಮಿ ಜನ ಸಹಕಾರದಿಂದ ನಡೀತಿರುತ್ತೆ. ಅವರೆಲ್ಲ ಕೈ ಜೋಡಿಸ್ತಾರೆ, ಒಬ್ಬರಿಬ್ಬರು ಕೈ ಜೋಡಿಸಿರೋದು. ಆಮೇಲೆ ಒಂದು ಜಾತಿ ಸೀಮಿತವಾದದ್ದು ಅಲ್ಲ ಇದು ದಾಸೋಹ. ಎಲ್ಲ ಜನ ಪಂಗಡದವರು ಎಲ್ಲ ಸೇರ್ಕೊಂಡು ಎಲ್ಲ ಸಹಕಾರದಿಂದ ನಡೀತದೆ. ಅಲ್ಲಿ ಏನಾಗಲಿಕ್ಕೆ ಗೌರ್ಮೆಂಟ್ ಅವ್ರಿಗೆ ಸಹಕಾರ ಕೊಟ್ಟರೆ ಇನ್ನು ಹೆಚ್ಚಿನ ರೀತಿ ನಾವು ಚೆನ್ನಾಗಿ ನಡೆಸ್ತೀವಿ. ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ನಿತ್ಯ ದಾಸೋಹ ಈಗಿಂದಲ್ಲ, ಮುಂಚೆ ಧ್ವಜಾರೋಹಣೆ ಅದಕ್ಕೂ ಮುಂಚೆ ಅಮಾವಾಸ್ಯೆ ಎಂದು ಶುರುವಾಗಿದ್ದ ದಾಸೋಹ, ನಂತರ ತೇರು, ಜಾತ್ರೆ, ಧ್ವಜಾರೋಹಣೆ ದಿನ ಶುರುವಾಗಿ ತದನಂತರ ಭಕ್ತಾದಿಗಳ ಸಹಕಾರದಿಂದ ಈ ದಾಸೋಹ ಕಟ್ಟಡ ನಿರ್ಮಾಣವಾಗಿದೆ. ತದನಂತರ ಭಕ್ತಾದಿಗಳ ಆಶೀರ್ವಾದ, ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಆಶೀರ್ವಾದದಿಂದ ದಿನನಿತ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸರ್ಕಾರದಿಂದ ಯಾವುದೇ ಥರದ ಫಂಡ್ಸ್ ಇಲ್ಲ. ಇದು ಸ್ವತಃ ಸ್ವಯಂ ಸೇವಕ್ಕೆ ಈಗ ಭಕ್ತಾದಿಗಳು ಬರ್ತಾರೆ, ಅವರ ಧನ ಸಹಾಯ ಮಾಡ್ತಾರೆ. 50, 100, 10, 20 ಈ ದುಡ್ಡಿಂದ ನಡೀತಾ ಇರೋದು ದಾಸೋಹ ವಿನಃ ಯಾವ ಸರ್ಕಾರದಿಂದ 10 ರೂಪಾಯಿ ನಮಗೆ ಬಿಡುಗಡೆ ಬರ್ತಾ ಇಲ್ಲ. ಹಾಗಾಗಿ ಇದು ದಿನನಿತ್ಯ ದಾಸೋಹಕ್ಕೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಹಿಂಗೆ ಚನ್ನಬಸವೇಶ್ವರ ಸ್ವಾಮಿ ಶಕ್ತಿ ಕೊಡಲಿ, ಇದನ್ನು ಹಂಗೆ ನಡೆಸ್ಕೊಂಡು ಹೋಗೋಣ. ಥ್ಯಾಂಕ್ ಯು. ದೇವಸ್ಥಾನ ಅನಾದಿ ಕಾಲದಿಂದ ಗುಬ್ಬಿಲಿ ಗ್ರಾಮದಲ್ಲಿ ನಡೆಸ್ತಾರೆ. ಈ ಒಂದು ದೇವರನ್ನ ಊರಲ್ಲಿರೋಂಥ 18 ಎಲ್ಲ ಜನಾಂಗದ ಕ್ಷೇತ್ರದಲ್ಲಿ ಈ ದೇವಿಯ ಒಂದು ಆರಾಧನೆ ಮಾಡ್ತಾರೆ. ವಿಶೇಷ ಏನಂದರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಹುಟ್ಟಿ 3ನೇ ಮಂಗಳವಾರದ್ದು ಒಂದು ಜಾತ್ರೆ ನಡೆಯುತ್ತೆ. ಸೋಮವಾರದಿಂದ ನಡೆದ ಜಾತ್ರೆ ಶುಕ್ರವಾರಕ್ಕೆ ಮುಕ್ತಾಯ. ಎಲ್ಲ ಜನಾಂಗದವರು ಆರತಿ ಸೇವೆ, ವಿವಿಧ ಸೇವೆಗಳನ್ನ ಮೆರವಣಿಗೆ ಮಾಡಿ ಗುಬ್ಬಿಲಿ ಅಲ್ಲಿ ಜಾತ್ರೆ ಸಂತೆಮಂಜನ ಅಲ್ಲಿ ದೇವಿ ಒಂದು ಗದ್ದಿಗೆಯಲ್ಲಿ ಕುಳಿಸಿ 4 ದಿವಸ. ಇದು ಎಷ್ಟು ವರ್ಷದ ಹಿಂದೆ? ಇದು ರಾಮದೇವತೆ ಅಂದರೆ ಇತಿಹಾಸ ಇರೋಲ್ಲ, ಯಾಕೆಂದರೆ ಅದು ತುಂಬ ಹಳೆಯದು. ಅದಕ್ಕೆ ಇತಿಹಾಸ ಅಂದರೆ ಇರೋದು. ಇತಿಹಾಸ ಅಂದರೆ ತುಂಬ ಹಳೆ ದಿವಸ, ಎಲ್ಲಕ್ಕಿಂತ ಮೊದಲಿನ ಇದು ಗುಬ್ಬಿಯ ಆದಿಶಕ್ತಿ ಗ್ರಾಮ ದೇವತೆಯ ದೇವಸ್ಥಾನ. ತುಂಬ ಪುರಾತನ ಕಾಲದಿಂದ ಅಂದರೆ ಸುಮಾರು ವರ್ಷಗಳ ಕಾಲ, ರಾಜ ಮಹಾರಾಜ ಕಾಲದಿಂದಲೂ ಸಹ ಈ ದೇವಿಗೆ ಪೂಜೆ ಪುನಸ್ಕಾರಗಳು ಶಾಸ್ತ್ರಬದ್ಧವಾಗಿ ಆಗಿರತಕ್ಕಂಥ ಇತಿಹಾಸ ಇದೆ. ಹೇಗೆ ಅಂತಂದರೆ ಗುಬ್ಬಿಯಲ್ಲಿ ಬಹಳ ಪುರಾತನವಾದಂತಹ ಬ್ರಹ್ಮರಾಮ ಸಮೇತ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಕವಿ ಮಲ್ಲಣ್ಣ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಅರಸನ ಕಾಲದ ಆಸ್ಥಾನದಲ್ಲಿ ಅಷ್ಟದಿಗ್ಗಜರ ಆಸ್ಥಾನದಲ್ಲಿ ಒಬ್ಬರಾಗಿರ್ತಕ್ಕಂತಹ ಗುಬ್ಬಿ ಕವಿ ಮಲ್ಲಣ್ಣಾರಾಧ್ಯರು ಇದೇ ಊರಾಗಿದ್ದರು. ಇದು ಮಹಾರಾಜರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಆಗಿದ್ದರಿಂದ ಇಲ್ಲಿ ರಾಜ ಮಹಾರಾಜರುಗಳು ಸಹ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡಿರ್ತಕ್ಕಂತಹ ಉದಾಹರಣೆಗಳಿವೆ. ಮೈಸೂರು ಸಂಸ್ಥಾನಗಳಿರ್ಬೋದು ಮತ್ತು ಇಲ್ಲೇ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗುಬ್ಬಿ ಬಸವಣ್ಣ ಸಂಸ್ಥಾನದ ಎಲ್ಲ ರಾಜರುಗಳು ಇಲ್ಲಿ ಬಂದು ದೇವಿಗೆ ವಿಶೇಷ ಅರ್ಚನೆಯನ್ನು ಮಾಡಿಸಿ ನಮಗೆ ಜಯಸಿದ್ಧಿಯಾಗಲಿ, ಸರ್ವಕಾಲದಲ್ಲೂ ಯಶಸ್ಸನ್ನು ಕೊಡುವಂತೆ ಈ ತಾಯಿಯನ್ನು ಕೇಳ್ಕೊಂಡು ಹೋಗ್ತಕ್ಕಂಥ ಇತಿಹಾಸ ಇದೆ. ದೇವಸ್ಥಾನ ತುಂಬ ಶಿಥಿಲವಾಗಿತ್ತು. ಭಕ್ತಾದಿಗಳು ಮತ್ತು 18 ಕೋಮಿನ ಭಕ್ತಾದಿಗಳು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಎಲ್ಲ ವರ್ಗದ ಜಾತಿಯ ಜನರು ಯಾವುದೇ ಜಾತಿ ಭೇದ ಇಲ್ಲದೆ ಬಂದು ಪೂಜೆ ಮಾಡಿಸ್ತಕ್ಕಂಥ ವಿಶೇಷವಾದ ಸಂಪ್ರದಾಯ. ಈ 18 ಕೋಮಿನ ಜನಗಳು ಬಂದು ಈ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ದೇವಿಯ ಒಂದು ಮಣ್ಣಿನ ಶಿಲ್ಪದ
ಒಂದು ಶಿಲೆ ಇತ್ತು. ಆ ಶಿಲೆಯನ್ನು ದೇವಿಯ ಹಿಂದೆ ಇಟ್ಟು ಒಂದು ಕಲ್ಲಿನ ಶಿಲೆಯನ್ನು ದೇವಿನ ಪ್ರತಿಷ್ಠಾಪನೆಯನ್ನು ಮಾಡಿ, ನೀವೆಲ್ಲೂ ಜಗತ್ತಿನಲ್ಲಿ ನೋಡ್ತಕ್ಕಂಥ ವಿಶೇಷ ಏನಂತಂದರೆ ಗ್ರಾಮ ದೇವತೆ ಕಲ್ಲಿನ ರೂಪದಲ್ಲಿ, ಆದರೆ ನಮ್ಮೂರಲ್ಲಿ ಗುಬ್ಬಿ ಗ್ರಾಮದಲ್ಲಿ ಗ್ರಾಮ ದೇವತೆ ಕಲ್ಲಿನ ರೂಪದಲ್ಲಿ ಒಂದು ಶಿಲೆಯ ರೂಪದಲ್ಲಿ ನೆಲೆಗೊಂಡು ಭಕ್ತರುಗಳಿಗೆ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಮಹಾ ಚೈತನ್ಯ ಶಕ್ತಿಯಾಗಿ ಇಲ್ಲಿ ರೂಪುಗೊಂಡಿದ್ದಾಳೆ. ನವರಾತ್ರಿಯಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಮಹಾಚಂಡಿಕಾ ಹೋಮವನ್ನು ಏರ್ಪಡಿಸಿರ್ತೀವಿ. ಗುಬ್ಬಿ ಗ್ರಾಮದ ಆಜುಬಾಜು ಗ್ರಾಮದ ಎಲ್ಲ ಜನರು ಬಂದು ಈ ದೇವಿಗೆ ಆ ದಿವಸಗಳಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ಶ್ರಾವಣ ಮಾಸದಲ್ಲಿ ಜಾತ್ರೆ ಆಗುತ್ತೆ. ಆ ಜಾತ್ರಾ ಸಮಯದಲ್ಲಿ ಸಹ ವಿಶೇಷವಾಗಿ ಜನ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ತಾರೆ. ಮಕ್ಕಳ ತಾಯಿ ಅಂತಲೇ ಕರಿತೀವಿ. ಯಾಕಂದರೆ ತಾಯಿ ಮಕ್ಕಳಿಗೆ ವಿಶೇಷವಾಗಿ ಹುಷಾರಿಂದ ಸಮಯದಲ್ಲಿ ಆಕೆಗೆ ಮೊಸರನ್ನವನ್ನು ಕೊಡೋದ್ರಿಂದ ದೇವಿ ಶಾಂತಳಾಗ್ತದೆ. ಹಾಗಾಗಿ ಮಕ್ಕಳು ತುಂಬ ಜನ ಮಕ್ಕಳು ಬಂದು ಪೂಜೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾದಂಥ ಸಾನ್ನಿಧ್ಯ ಇದೆ. ಇಂತಹ ಪುರಾತನ ದೇವಸ್ಥಾನಕ್ಕೆ ನಾವೆಲ್ಲರೂ ಒಂದು ಸರಿ ಆಗಮಿಸಿ ದೇವಿ ದರ್ಶನ ಮಾಡಿ ಕೃತಾರ್ಥರಾಗಿರ್ತಾರೆ ಅಂತ ಈ ಮುಖಾಂತರ ಕೇಳ್ತಾರೆ. ಹೆಂಗೆ ಅಂದರೆ ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ. ರುಂಡ ಇಲ್ಲಿರುತ್ತೆ, ಮುಂಡ ಇಲ್ಲಿರುತ್ತೆ. ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ. ವರ್ಸಟೈಲ್ ಕಮೆಡಿಯನ್ ವೀರಣ್ಣನವರು, ವಿನೋದ ರತ್ನಾಕರ ವೀರಣ್ಣನವರು, ರಸಿಕ ಶಿಖಾಮಣಿ ವೀರಣ್ಣನವರು, ಹಾಸ್ಯ ಕಲಾ ಪ್ರವೀಣ ವೀರಣ್ಣನವರು, ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ವೀರಣ್ಣನವರು. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೇ, ಕಳ್ಳತನ ಮಾಡಲು ಒಳ್ಳೆ ಸಮಯವೇ. ಎತ್ತೋಗಿದೆ ನೀನು ಎತ್ತೋಗಿದೆ, ಅತ್ತೆಯ ಹೋಳೆ ಕಳಿಸಿ ಕತ್ತೆಯ ಬಿಟ್ಬಿಟ್ಟು ಬಂದೆ, ಅತ್ತೆಯ ಹೋಳೆ ಕಳಿಸಿ ಕತ್ತೆಯ ಬಿಟ್ಬಿಟ್ಟು ಬಂದೆ, ಬತ್ತೀನ್ ಕಣ್ಣ ತಡಬಡ್ ಬತ್ತೀನ್ ಕಣ್ಣ. ನಾನು ಗುಬ್ಬಿವೀರಣ್ಣವ್ರ ಮೊಮ್ಮಗಳು. ಗುಬ್ಬಿವೀರಣ್ಣವ್ರಿಗೆ 3 ಜನ ಹೆಂಡ್ತಿರು, ಸುಂದರಮ್ಮ, ಭದ್ರಮ್ಮ, ಜಯಮ್ಮ ಅಂತ. ನಾನು ಸುಂದರಮ್ಮ ಅವರ ಮೊಮ್ಮಗಳು. ಸುಂದರಮ್ಮ ಅವ್ರಿಗೆ 3 ಜನ ಹೆಣ್ಮಕ್ಳು, ಸ್ವರ್ಣಮ್ಮ, ಮಾಲ್ತಮ್ಮ ಮತ್ತು ಶಿವಾನಂದ್, ಜಿ ವಿ ಶಿವಾನಂದ್ ಅಂತ. ಸ್ವರ್ಣಮ್ಮ ಅವರು ಮತ್ತು ಮಾಲ್ತಮ್ಮ ಅವರು ನಮ್ಮ ಕಂಪನಿಯಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಬಂದವರು. ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ ಒಂಥರ ಗುಬ್ಬಿ ಕಂಪ್ನಿ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದೆ ಅವರು ಆ್ಯಕ್ಟಿಂಗಿಂದಾನೆ. ಬಾಲನಟಿಯಾಗಿ ಅವ್ರ ಜೀವನನೇ ಅಲ್ಲಿಗೆ ಮುಡುಪಾಗಿಟ್ಬಿಟ್ಟಿದ್ರು. ಆ ಥರದ್ದು ಇಬ್ಬರು, ಸ್ವರ್ಣಮ್ಮನು ಮಾಲ್ತಮ್ಮ ಅವರು. ಸೊ ಸ್ವರ್ಣಮ್ಮ ಅಂತಂದರೆ ಪುಟ್ಟಣ್ಣ ಅವರ ಪಿಕ್ಚರಲ್ಲಿ ಮಾಡಿದ್ದಾರೆ ನೋಡಿ, ಉಪಾಸನೆ, ಶರಪಂಜರಲ್ಲಿ, ಕಿಟಕಿ ಕಾಮಾಕ್ಷಮ್ಮ, ರೇಡಿಯೋ ರಂಗಮ್ಮ, ಉಪಾಸನೆದು. ಸೊ ಅವರು ನನ್ನ ದೊಡ್ಡ ಸೋದರತ್ತೆ, ದೊಡ್ಡ ಮಗಳು ಗುಬ್ಬಿ ವೀರಣ್ಣ ಅವ್ರಿಗೆ. ಅವರಾದ್ಮೇಲೆ ಮಾಲ್ತಮ್ಮ ಅವ್ರ ಮಗಳೇ ಬಿ ಜಯಶ್ರೀ ಮತ್ತು ಪದ್ಮಶ್ರೀ ಅಂತ ಅಂದ್ಬಿಟ್ಟು. ಪದ್ಮಶ್ರೀ ಭಾಗ್ಯವಂತರಲ್ಲಿ ರಾಜ್ಕುಮಾರ್ ಅವ್ರ ಮಗಳು ಪಾಠ ಮಾಡಿದ್ದಾಳೆ, ಅವಳು ಮಾಲ್ತಮ್ಮ ಅವ್ರ ಮಗಳು. ಶಿವಾನಂದ್ ಮಕ್ಕಳು ನಾನು ಸುಂದರಶ್ರೀ, ನಾನು ನನ್ನ ತಮ್ಮ ನಟರಾಜು, ಆಮೇಲೆ ತಂಗಿ ಮಧುಶ್ರೀ ಅಂತ, ನನ್ನ ತಮ್ಮ ಕಡೆ ತಮ್ಮ ಬಸವರಾಜ್ ಅಂತ. ನಾವು 4 ಜನ ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೀವಿ ಸಿನಿಮಾಗಳಲ್ಲಿ. ನಾನು ನಟರಾಜ ಕಂಟಿನ್ಯೂ ಮಾಡಿದ್ವಿ, ಬಸು ಮತ್ತು ಮಧುಶ್ರೀ ಕಂಟಿನ್ಯೂ ಮಾಡಲಿಲ್ಲ. ಅವರಿಬ್ಬರು ಬೇರೆ ಬೇರೆ ಫೀಲ್ಡ್ಗೆ ಹೊಟ್ಟೋಗ್ಬಿಟ್ರು. ನಾನು ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನಟಿನೂ ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದಾನೆ. ಸೊ ನಾನು ಎಂಟ್ರಿ ಆಗಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಸೋದರತ್ತೆ ಅದೇ ಮಾಲ್ತಮ್ಮ ಅವ್ರು ಹೇಳಿದ್ದು ನನಗೆ. ಮತ್ತು ಅದು ಫೋಟೋನೂ ಇದೆ ಇನ್ನು ಜಯಶಕ್ಕನ ಮನೆಯಲ್ಲಿ. 1.5 ವರ್ಷ ಇದ್ದಾಗ ಲವಾಕುಶ ಅನ್ನೋ ನಾಟಕ ಮಾಡ್ತಿದ್ರಂತೆ ಗುಬ್ಬಿ ಕಂಪ್ನಿಲಿ. ಆವಾಗ ನಾನೇನು ಮಾಡ್ತಾಯಿದ್ದಂತೆ, ಅಲ್ಲೇ ಸೈಡ್ ವಿಂಗ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಿದ್ನಂತೆ. ಅದಕ್ಕೆ ನನಗೂ ಒಂದು ಕಾವಿ ಸುತ್ತಬಿಟ್ಟು ಸ್ಟೇಜ್ ಮೇಲೆ ಕಳಿಸಿದ್ದಾರೆ. ಅಂದರೆ ನನ್ನ ಎಂಟ್ರಿ 1.5 ವರ್ಷದ ಮಗುವಿಂದನೇ ಎಂಟ್ರಿ ಆಗಿದೆ ಗುಬ್ಬಿ ಕಂಪ್ನೀಲಿ. ಹೌದು, ಅಂದರೆ ನನಗೆ ಅದು ಜ್ಞಾಪಕ ಇಲ್ಲ. ಬಟ್ ನಾವು ಪ್ರತಿ ಸತಿ ರಜಕ್ಕೆ ಅಂತ ಕಂಪ್ನಿಗೆ ಹೋಗ್ತಾಯಿದ್ವಿ. ಅದೇ ಸ್ವರ್ಣಮ್ಮನವ್ರು ನನ್ನ ಕರ್ಕೊಂಡು ಹೋಗೋರು, ನನ್ನಾಗಲಿ ನನ್ನ ತಮ್ಮಂದರಾಗಲಿ ತಂಗಿದರಾಗಲಿ. ನಮಗೆ ಸ್ಕೂಲ್ ರಜೆ ಇದ್ದಾಗ ಕಂಪ್ನಿ ಎಲ್ಲೆಲ್ಲಿ ಇರ್ತೈತೋ ಅಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗೆಲ್ಲ ನಾಟಕ ಮಾಡ್ಕೊಂಡ್ಬಂದಿದ್ದೀನಿ ನಾನು ಕಂಪ್ನೀಲಿ. ನನಗೆ ಗೊತ್ತಿರೋದು ಲವಾಕುಶ, ಸಿದ್ಧಲಿಂಗೇಶ್ವರ ಮಹಾತ್ಮೆ ಎರಡೇ ನನಗೆ ಜ್ಞಾಪಕ ಇರೋದು. ಆ ಸಿದ್ಧಲಿಂಗೇಶ್ವರದಲ್ಲಿ ಮಲಯಾಳಿದು ರಾಣಿದೊಂದು ಅದರಲ್ಲಿ ಸಖಿಯಾಗಿ ಎಂಟ್ರಿ ಆಗ್ತಿದ್ದೆ. ಈ ಥರದ್ದು ಸಣ್ಣ ಪುಟ್ಟ ರೋಲ್ಗಳು, ಯಾಕೆಂದರೆ ಕಂಟಿನ್ಯೂ ಮಾಡೋಕ್ಕಾಗಲ್ವಲ್ಲ ನಮಗೆ, ಓದಕ್ಕೆ ಬಂದುಬಿಡ್ಬೇಕು ವಾಪಸ್ಸು. ಹಾಗಾಗಿ ಲವಾಕುಶದಲ್ಲೂ ಅಷ್ಟೇ ಒಟ್ಟುಗಳಲ್ಲಿ ಇದು ಮಾಡ್ತಾಯಿದ್ದೆ. ಅದು ಲವಾಕುಶ ಹುಟ್ಟಿದಾಗ ಡ್ಯಾನ್ಸ್ ಮಾಡ್ತಾರೆ ಆಶ್ರಮದಲ್ಲಿದ್ದ. ಆ ಇದರಿಂದ ನನ್ನ ಎಂಟ್ರಿ 1.5 ವರ್ಷಕ್ಕಾಯಿತು. ಅದಾದಮೇಲೆ ನಮ್ಮ ಅಪ್ಪಾಜಿ ನಾಟಕಗಳು ಮಾಡಿಸೋರು, ಶಿವಾನಂದ್ ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅಲ್ಲಿ
ಆಗಿದ್ರು ಬಿಟ್ಬಿಟ್ರು. ಆಮೇಲೆ ಅಲ್ಲಿ ಇದು ಮಾಡ್ಬೇಕಾದ್ರೆ ನಾಟಕಗಳು ಮಾಡಿಸ್ಬೇಕಾದ್ರೆ ನನ್ನ ಮತ್ತು ನಟಿನ ಇಬ್ಬರನ್ನ ಚೈಲ್ಡ್ ಆರ್ಟಿಸ್ಟಾಗಿ ಕರ್ಕೊಂಡೋಗೋರು. ಸೊ ನಾವು ಚೈಲ್ಡ್ ಆರ್ಟಿಸ್ಟಾಗೆ ನಾಟಕದಿಂದ ಶುರು ಮಾಡ್ಕೊಂಡು ಬಂದಿದ್ದು. ಒಂಥರ ನಮ್ಮ ಅಟ್ಮಾಸ್ಫಿಯರ್, ಮನೆ ಅಟ್ಮಾಸ್ಫಿಯರೇ ನಾಟಕ. ನಮಗೆ ನಾಟಕ ಬಿಟ್ಟು ಬೇರೇನೂ ಗೊತ್ತೇ ಇಲ್ಲ. ಆ ಥರ ಬೆಳೆದವ್ರು ನಾವು. ನಾನು ಅಷ್ಟೇ ಸಣ್ಣ ವಯಸ್ಸಲ್ಲಿದ್ದಾಗ ಇವ್ರುಗಳ್ನ ಪಕ್ಕದ ಮನೆ ಹುಡುಗರನ್ನೆಲ್ಲ ಕಟ್ಕೊಂಡು ನಾಟಕ ಬರೆದು ನಾನೇ ನಾಟಕ ಡೈರೆಕ್ಟ್ ಮಾಡಿ ನಮ್ಮನೆಯಲ್ಲೇ ನಾಟಕ ಆಡ್ತಿದ್ವಿ ನಾವು. ಆ ಥರ ನಾವು ಬೆಳೆದವ್ರು ನಾವು. ನಮ್ಮ ಕಿವಿಲಿ ಬಿದ್ದಿರೋದೇ ನಾಟಕ. ಸೊ ಹೀಗಾಗಿ ನಾನು ಈ ಥರ ಬೆಳ್ಕೊಂಬಂದಿದ್ದೀನಿ ನಾನು. ಆಮೇಲೆ ಮುಂದೆ ಹೀರೋಯಿನ್ ಆದೆ, ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಆಗಿ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ, ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದೀನಿ, ನಾಟಕಗಳು ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿದು ಟ್ರೂಪ್ ಇತ್ತು, ಕಲಾಕುಂಜ ಅಂತಂದ್ಬಿಟ್ಟು. ಅದು ನಮ್ಮ ಅಪ್ಪಾಜಿ ಇರೋವರೆಗೂ ಇತ್ತು, ಆಮೇಲೆ ಅದು ನಿಂತೋಯ್ತು. ಅದನ್ನು ನಾನು ರಿವೈವ್ ಮಾಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ. ಇದು ಮಾಡಿ ಸದ್ಯಕ್ಕೆ ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನಮಗೆ ನಮ್ಮ ಸೋದರತ್ತೆ, ಅದೇ ನಮ್ಮ ದೊಡ್ಡಮ್ಮ, ನಾವು ಸ್ವರ್ಣಮ್ಮ ಅವ್ರನ್ನ ದೊಡ್ಡಮ್ಮ ಅಂತ ಕರಿತೀವಿ, ಮಾಜಿ ಅಂತ ಮಾಲ್ತಮ್ಮನವ್ರು ಕರಿತಿದ್ದೆ. ಅವರಿಬ್ಬರು ಹೇಳಿರೋ ಅನುಭವಗಳನ್ನ ನಾನು ಹೇಳ್ತೀನಿ. ಈ ಮೈಸೂರು ಅರಮನೆಯಲ್ಲಿ ದಸರಾಗೆ ಬೇರೆ ಎಲ್ಲ ಟ್ರೂಪ್ಗಳಿಗೂ ಒಂದೊಂದು ಶೋ ಕೊಟ್ಟರೆ ನಮ್ಮ ತಾತಂಗೆ 2 ಶೋ ಕೊಡೋರಂತೆ. ಮತ್ತು 2 ಶೋ ಅಂದರೆ ಬೇರೆ ಬೇರೆ ನಾಟಕಗಳದ್ದು ಕೊಟ್ಟು ಅದರಲ್ಲಿ ನಮ್ಮ ತಾತ ಕಂಪಲ್ಸರಿ ಆ್ಯಕ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕರೆಯೋರಂತೆ ಮಹಾರಾಜರು. ಕರೆದ್ಬಿಟ್ಟು ಗುಬ್ಬಿ ವೀರಣ್ಣವರೇ ಏನು ನೀವು ಇಲ್ಲಿದ್ದೀರಾ, ಆ್ಯಕ್ಟ್ ಮಾಡ್ತಿಲ್ವಾ? ಇಲ್ಲ ಬುದ್ಧಿ, ನಾನು ಇದರಲ್ಲಿ ಇಲ್ಲ, ಈ ನಾಟಕದಲ್ಲಿ ನಾನಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಒಂದು ವಿಂಗಿಂದ ಈ ವಿಂಗಿಗೆ ಎಕ್ಸಿಟಾಗಿ ಎಂಟ್ರಿ ಕೊಡಿ ಸಾಕು, ಯಾಕೆಂದರೆ ಅಷ್ಟರಲ್ಲಿ ನೀವು ಅಷ್ಟು ಜನನ ನಗ್ಸ್ಬಿಟ್ಟು ಹೋಗ್ತೀರಾ ಅನ್ನೋರಂತೆ ಮಹಾರಾಜರು. ಅದಕ್ಕೆ ತಾನೇ ನಮ್ಮ ತಾತಂಗೆ ಹಾಸ್ಯ ರತ್ನ ಅಂತಂದ್ಬಿಟ್ಟು ಬಂದಿರೋದು. ಅಯ್ಯೋ ತುಂಬ ಹೆಸರುವಾಸಿ ಅವರು. ಹೀ ಈಸ್ ಅ ವೆರಿ ಗುಡ್ ಕಮಿಡಿಯನ್. ಇದು ಸದಾರ ಮೇಲೆ ಆದಿಮೂರ್ತಿ ರೋಲ್ ಅವರೇ ಮಾಡ್ತಾ ಇದ್ದಿದ್ದು. ಅಯ್ಯ ಏನ್ರಿಗೆ ಭೋಜನವ ಎక్కడ ಇದ್ದಾನ ನಮ್ಮಲ್ಲ ఎవరు చూపిస్తారు మహారాజులు ఏమి అనుభవతునువు ఎక్కడ ఉద్యానవనంలో ఎవరు చూపిస్తారు మహారాజులు ఏమి భోజనవరా ಹೆಂಗೆ ಇಂಪ್ರೂವೈಸೇಷನ್ ಮಾಡೋರು ಅಂತಂದರೆ ನಮ್ಮ ತಾತ, ನಿಮಗೂ ಬೇಕಾದ್ರೆ MS ಸತ್ಯ ಅವ್ರದ್ದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ಸಿಗುತ್ತೆ ಅದೆಲ್ಲ. ವೀರಣ್ಣವ್ರ ಬಗ್ಗೆನೇ ಮಾಡಿದ್ದಾರೆ MS ಸತ್ಯ ಅವರು. ಆದಿಮೂರ್ತಿ ನಾಟಕ ಮಾಡೋರು ವಾಯ್ಸ್ ಅಷ್ಟೇ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಬಿಡೋರು ಅದನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ಸತ್ಯ ಅವ್ರು ಶೂಟ್ ಮಾಡ್ಬೇಕಾದ್ರೆ ನಾನು ಅದನ್ನು ಲೈವ್ ಆಗಿ ನೋಡಿದ್ದೀನಿ. ನಮ್ಮ ತಾತಂದು ಹಿಂಗೆ ಅದು ಶಲ್ಯ ಹಿಂಗೆ ಹಾಕ್ಕೊಂಡಿರೋರು ಸದಾರಾಮೇದು ಮನೇಲಿ ಊಟಕ್ಕೆ ಕರೆದಿರ್ತಾರೆ. ಆವಾಗ ಇವರು ಅವ್ರ ಅಪ್ಪನ ಕೇಳೋದು, ನಾಯನ ನೀನು ಅಷ್ಟಾನು ఎవరేరు పోవాలా అందరూ పోవాలా ನಾಯನ. ಅವರಪ್ಪ ಹೇಳ್ತಾರೆ, ಅಂದರು ಅಂತೆ ನೀನು ನಿಮ್ಮಮ್ಮ ನಿಮ್ಮಪ್ಪ ಅದ ತೆಲುಗುಲದು ಹೇಳ್ತಾರೆ. ನಾಯನ ಅದು ಕೂಡ ವಸ್ತುಂದ ಅವ್ರ ಹೆಂಡ್ತಿಗೆ ಹೇಳೋದದು. ಇವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಿದ್ದದು. ಅಷ್ಟು ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡೋರು ಅಂದರೆ ಕಾಮಿಡಿನ ಮಹಾರಾಜ್ ಹೇಳೋರಂತೆ, ನೀವು ಇರಲೇಬೇಕು, ಒಂದು ವಿಂಗಿಂದ ಈ ವಿಂಗಿಗೆ ಹೊಟ್ಟೋಗಿ ಸಾಕು, ನೀವೇನು ಆ್ಯಕ್ಟ್ ಮಾಡೋದೇ ಬೇಕಾಗಿಲ್ಲ, ಯಾಕೆಂದರೆ ಅಷ್ಟರಲ್ಲೇ ನೀವು ಅಷ್ಟು ಜನ ನಗಿಸ್ಬಿಟ್ಟು ಹೋಗ್ತಾರೆ. ಸೊ ಅವಾಗ ಅಲ್ಲಿ ಕೂತು ಆ ಸೀನ್, ಆ ನಾಟಕಕ್ಕೆ ತಕ್ಕಂತೆ ಸೀನ್ ಬರೆಸಿ ಆ್ಯಕ್ಟ್ ಮಾಡೋರಂತೆ ನಮ್ಮ ತಾತ. ಎಸ್ 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 ಆನ್ ಡಿಮ್ಯಾಂಡು. ಆಮೇಲೆ ಇನ್ನೊಂದೇನಂತಂದರೆ ನಮ್ಮ ತಾತನ ಬುದ್ಧಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಈಗ ಯಾರೋ ಒಬ್ಬರು ಕೆಲಸಕ್ಕೆ ಕೇಳ್ಕೊಂಡು ಬರ್ತಾರೆ, ಆ್ಯಕ್ಟಿಂಗಿಗೆ ಕೇಳ್ಕೊಂಡು ಬರ್ತಾರೆ. ಅವರು ಆ್ಯಕ್ಟರ್ನ ಹೆಂಗೆ ಚೂಸ್ ಮಾಡ್ತಾಯಿದ್ರು ಗೊತ್ತಾ? ನಾಟಕ ಸ್ಟೇಜ್ ಮೇಲೆ ಅವ್ರನ್ನ ನಿಲ್ಲಿಸ್ಬಿಡೋರಂತೆ. ನಮ್ಮ ತಾತ ಹಿಂದಗಡೆ ಹೋಗಿ ಕೂತ್ಕೊಳ್ಳೋರಂತೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಕೇಳೋರಂತೆ, ಹಾಡಪ್ಪ ನೀನು. ಅವನು ಹಾಡು ಶ್ರುತಿ ಲಯ ತಾಳ ಎಲ್ಲ ಕರೆಕ್ಟಾಗಿರಬೇಕು, ಹಾಡೋದು ಭಾಷೆ ಏನಿದೆ ಸ್ಫುಟವಾಗಿರಬೇಕು. ಹಾಗಿದ್ರೆ ಅವನು ಓಕೆ ಆ್ಯಕ್ಟಿಂಗಿಗೆ. ಇಲ್ಲ ಅಂದರೆ ಅವನ್ನ ಬೇರೆ ಕಡೆ ಯಾವುದಕ್ಕೋ ಕೆಲಸಕ್ಕೆ ತೊಗೊಳ್ಳೋರು. ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಆ ಥರ ಸಾಕಿದ್ದಾರೆ ನಮ್ಮ ತಾತ ಎಲ್ಲರೂ. ಹಾಂ, ಆಡಿಷನ್ ಹಾಗೆ. ಯಾಕೆ ಅಂತಂದರೆ ಅವನಿಗೆ ಹಾಡೋಕ್ಕೆ ಸ್ಫುಟವಾಗಿ ಬರಬೇಕು, ಭಾಷೆ ಸ್ಫುಟವಾಗಿರಬೇಕು. ಮತ್ತು ನಮ್ಮ ತಾತ ಓದಿಲ್ಲ, 4ನೇ ಕ್ಲಾಸ್ ಅಷ್ಟೇ ಓದಿರೋದು. ಹೌದು, 4ನೇ ಕ್ಲಾಸು. ಸಣ್ಣ ಅವರು ನಮ್ಮ ಗುಬ್ಬಿ ಕಂಪ್ನಿ ಚಂದ್ರಣ್ಣ ಅವ್ರದ್ದು ಕಂಪ್ನಿ ಅದು, ಚಂದಣ್ಣ ಅಂತ ಅಂದ್ಬಿಟ್ಟು. ಹೌದು, 4ನೇ ಕ್ಲಾಸ್ ಓದಿದ್ದು. ಅವರು ಚಂದಣ್ಣ ಅವ್ರ ಕಂಪ್ನಿ ಅಂತಿತ್ತು, ಚನ್ನಬಸವೇಶ್ವರ ನಾಟಕ ಕಂಪ್ನಿ ಅಂತ. ಅಲ್ಲಿ ಜಾಯ್ನ್ ಆದರು ಅವರು, ವೀರಣ್ಣವರು.
ಸೊ ಅಲ್ಲೇ ಎಲ್ಲ ಕಲಿತು ಅವರು ಹೆಂಗೆ ಅಂತಂದರೆ ಚಂದಣ್ಣವ್ರಿಗೆ ದತ್ತುಪುತ್ರ, ಸುಂದರಮ್ಮ ನಮ್ಮಜ್ಜಿ ದತ್ತುಪುತ್ರಿ. ಸೊ ಹೀಗಾಗಿ ಬೆಳೀತಾ 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 ನಮ್ಮ ಚಂದ್ರಣ್ಣವರು ನಮ್ಮ ಅಜ್ಜಿನ ಮದುವೆ ಮಾಡ್ಕೊಂತೇಳಿ ಕಂಪ್ನಿನ ನಮ್ಮ ತಾತಂಗೆ ವಹಿಸ್ಬಿಟ್ಟು ಅವರು ಹೋದರು. ಎಸ್, ಗಾಡ್ ಫಾದರ್ ಚಂದಣ್ಣವರು. ಅವ್ರು ಎಲ್ಲಿಯವರು, ಮೂಲತಃ ಎಲ್ಲಿಯವರು ಅಂತ ಗೊತ್ತಿಲ್ಲ. ಜಯಶಕ್ಕಂಗೆ ಕೇಳಿದ್ರೆ ಗೊತ್ತಾಗ್ಬೋದು ನಿಮಗೆ, ನಮ್ಗೆ ಅವೆಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ಚಂದಣ್ಣವ್ರ ಕಂಪ್ನಿಯಲ್ಲಿ ನಮ್ಮ ತಾತ ಜಾಯ್ನ್ ಆದ್ರು ಅಲ್ಲಿ. ಹೌದು, ಬಾಲ್ನಟನ ಕೆಲಸ ಪೇಂಟಿಂಗಿಗೋಸ್ಕರ ಸೇರಿಸ್ಕೊಂಡ್ರು ಅನಿಸುತ್ತೆ. ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅದೇ, ಓಕೆ, ನನಗೆ ಗೊತ್ತಿಲ್ಲ ಅದು. ಬಟ್ ನಮ್ಗೆ ಇಷ್ಟು ಗೊತ್ತು. ನನಗೆ ಸಣ್ಣ ವಯಸ್ಸಿಗೆ ಜಾಯ್ನ್ ಆಗಿದ್ದು, ಆಮೇಲೆ ಬೆಳೆದ್ಮೇಲೆ ನಮ್ಮ ತಾತಂಗೆ ಅದನ್ನು ಕಂಪ್ನಿನ ವಹಿಸ್ಬಿಟ್ಟು ನಮ್ಮ ಅಜ್ಜಿನ ಮದುವೆ ಮಾಡಿಸ್ಬಿಟ್ಟು ಅವರು ಚಂದಣ್ಣವ್ರು ತೀರ್ಕೊಂಡ್ರು. ಆಮೇಲೆ ನಮ್ಮ ತಾತ ಎಷ್ಟು ಚೆನ್ನಾಗಿ ಕಂಪ್ನಿನ ಇಂಪ್ರೂವ್ ಮಾಡಿದ್ರು ಅಂತ ಅದನ್ನು ನೀವು ಹೇಳ್ತೀನಿ ಕೇಳಿ. ಆಗಲೇ ವೆನ್ ಐ ಆಮ್ ಟಾಕಿಂಗ್, ನಾನು ಇನ್ನೂ ಹುಟ್ಟಿದ್ನೋ ಇಲ್ವೋ, ನಮ್ಮ ಅಪ್ಪನ ಮದುವೆ ಆಗಿತ್ತೋ ಇಲ್ವೋ, ಆಗಲೇ ಕೆಲವೊಂದು ನಾಟಕಗಳಿದ್ದು. ಅದಕ್ಕೆ ಎಷ್ಟು ಈಗ ನಾವೇನು ಮಾಟ ಮಂತ್ರದ್ದೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಅದು ನಾಟಕದಲ್ಲಿ ಆಗಲೇ ತಂದಿದ್ದಾರೆ ಅವರು. ಎಲ್ಲ ಹೆಂಗೆ ಅಂದರೆ ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ, ರುಂಡ ಇಲ್ಲಿರುತ್ತೆ, ಮುಂಡ ಇಲ್ಲಿರುತ್ತೆ. ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ ಅವರು. ಆಮೇಲೆ ಬಾವಿಯಲ್ಲಿ ಕೂತ್ಕೊಂಡು ಸ್ವಾಮಿಗಳು ಮಾತಾಡ್ತಾರೆ, ಯಾವ ನಾಟಕಗಳು ಗೊತ್ತಿಲ್ಲ. ಆಮೇಲೆ ಈ ಫೋಟೋ ಫ್ರೇಮ್ ಇರುತ್ತಂತೆ. ಅದೇ ಮಾಲ್ತಮ್ಮ ಅವರು ಅದು ಹಿಂಗಿರ್ತಾರೆ, ಅವ್ರ ಸೀನ್ ಬಂದಾಗ ಹಿಂಗೆ ತಿರುಗಿ ಮಾತಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕ್ ಆವಾಗಲೇ ಮಾಡಿದ್ದಾರೆ. ಆಮೇಲೆ ಲವಾಕುಶದಲ್ಲಿ ಭೂಮಿ ಹಿಂಗೆ ಸೀಳಿ ಸೀತೆ ಒಳಗೆ ಹೋಗೋದು. ಆಮೇಲೆ ಸಿದ್ಧಲಿಂಗೇಶ್ವರದಲ್ಲಿ ಕಲ್ಲು ಬಸವ ಲಾಸ್ಟ್ ಸೀನಲ್ಲಿ ಇದು ಜೀವ ಬಂದು ಬಾಳೆಹಣ್ಣು ತಿನ್ನೋದು. ಇದೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಈಗ ಏನಿಲ್ಲ, ಈಗ ನಾವೇನು ನೋಡ್ತೀವಲ್ಲ ಅದು ಆ ಟೆಕ್ನಿಕೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಕುರುಕ್ಷೇತ್ರ ಇನ್ನೇನು ಅದಕ್ಕೋಸ್ಕರ ತಾನೇ ಫೇಮಸ್ಸು. ರಿಯಲ್ಲಾಗಿ ಯುದ್ಧ ನಡೆಯೋದಂತೆ. ಪ್ರಾಣಿಗಳು ಸ್ಟೇಜ್ ಮೇಲೆ ಬರೋವು ಎಲ್ಲ, ಪ್ರತಿಯೊಂದು ಪ್ರಾಣಿಗಳು, ಹಾವು, ಹುಲಿ, ಸಿಂಹ, ಆನೆ, ಇವೆಲ್ಲ ಮಹಾರಾಜರು ಆನೆ ಕೊಟ್ಟಿದ್ರಂತೆ ನಮ್ಮ ತಾತಂಗೆ. ಹೆಂಗೆ ಅಂತಂದರೆ ಗೌರ್ಮೆಂಟ್ ಅವರು ಒಂದು ಬೋಗಿ ನಮ್ಮ ತಾತಂಗೆ ಎಕ್ಸ್ಟ್ರಾ ಕೊಟ್ಟಿದ್ರಂತೆ. ಟೂರು ಶಿಫ್ಟ್ ಮಾಡೋರಲ್ಲ ನಾಟಕ ಕಂಪ್ನಿನ, ಇಡೀ ಕರ್ನಾಟಕ ಸುತ್ತುತ್ತಿದ್ರು ನಮ್ಮ ತಾತ. ಸೊ ಒಂದು ರೈಲ್ವೆ ಬೋಗಿ ನಮ್ಮ ತಾತಂಗೆ ಅಂತಲೇ ಕೊಟ್ಟಿದ್ರಂತೆ. ಇದೆಲ್ಲ ಹಾಕೊಂಡೋಗಿ ಅಂತ. ಹಾಕೊಂಡೋಗಿ ಅಂತ. ಪ್ರಾಣಿಗಳನ್ನ ಹಾಕೊಂಡು ಹೋಗ್ಬೇಕಲ್ಲ. ಇಷ್ಟು ದೊಡ್ಡ, ಎಷ್ಟು ಜನ ಇದ್ರೂ ಗೊತ್ತಿಲ್ಲ, ಬಂದರು ಹೋದರೆ ಸುಮಾರು ಜನ ಎಲ್ಲರೂ ನಮ್ಮ ಕಂಪ್ನಿಲಿ ಬಂದೋಗಿರೋರು. ಬಿ ವಿ ಕಾರಂತರು, ವಾಸುದೇವರಾವು, ರಾಜ್ಕುಮಾರ್ ಅವರು, ಬಾಲಣ್ಣ, ಜಿ ವಿ ಅಯ್ಯರು, ನರಸಿಂಹರಾಜು ಅವರು, ಉದಯ್ ಕುಮಾರ್ ಅವರು, ಇವರೆಲ್ಲರೂ ನಮ್ಮ ಕಂಪನಿಯಿಂದನೇ ಬಂದಿರೋದು. ಬಿ ಸರೋಜದೇವಿ ಒಂದು ಸ್ವಲ್ಪ ದಿವಸ ಏನೋ ಮಾಡಿದ್ರಂತೆ, ಗೊತ್ತಿಲ್ಲ ನನಗೆ, ನಮ್ಮ ದೊಡ್ಡಪ್ಪ ಹೇಳಿದ್ದು. ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಅಂತವರು. ಜಯಂತಿ ಅವ್ರು ನಮ್ಮ ಕಂಪ್ನಿಲಿದ್ದರು, ಕಲ್ಪನಾ ಅವ್ರು ಬಂದು ಹೋದರು. ಆ ಥರ ಅಂದರೆ ಎಲ್ಲರೂ ಎಂಟ್ರಿಯಾಗಿ ಹೋಗಿದ್ದಾರೆ. ಖಂಡಿತ ಯೂನಿವರ್ಸಿಟಿ, ಥಿಯೇಟರ್ ಯೂನಿವರ್ಸಿಟಿ. ಸೊ ಇದು. ಆಮೇಲೆ ಇನ್ನೊಂದೇನು ಇನ್ಸಿಡೆಂಟ್ ಇದೆ ಅಂತಂದರೆ, ನಮ್ಮ ತಾತ ಅವರ ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ನ ಹೆಂಗೆ ನೋಡ್ಕೊಳ್ತಿದ್ರು ಅಂತಂದರೆ, ಹೆಂಗೆ ಅಂದರೆ ರಾತ್ರಿ ಎಲ್ಲ ನಾಟಕ, ಸಾಯಂಕಾಲ ಹಂಗೆ ಒಂದು 6:30 7 ಗಂಟೆ ಹಂಗೆ ತಿಂಡಿ ತಿಂದುಬಿಟ್ಟು ಮೇಕಪ್ ಹಚ್ಚೋರಂತೆ. ಮೇಕಪ್ ಹಚ್ಬಿಟ್ಟು ನಾಟಕ ಒಂದು 10:30ಗೆ ಶುರು ಆಗೋದು. ಬೆಳಗಿನ ಜಾವ 2 ಗಂಟೆವರೆಗೂ ನಾಟಕ ಆಗೋದು, 2 ಗಂಟೆ 3 ಗಂಟೆವರೆಗೂ. ಆಮೇಲೆ ಎಲ್ಲ ಊಟ ಮಾಡಿ ಮಲ್ಕೊಂಬಿಡೋರಂತೆ. 10:30 11 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ 11 ಗಂಟೆಗೆ ಎಲ್ಲರೂ ಇರಬೇಕು. 11:30 12 ಗಂಟೆಗೆ ಟೈಮ್ ಎಲ್ಲರೂ ಕೀಪಪ್ ಮಾಡಬೇಕು. ಅದು ಈಗಲೂ ನಾವು ಅದನ್ನೇ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಬಂದ ತಕ್ಷಣ ಹೊಸ ನಾಟಕದ ರಿಹರ್ಸಲ್ಲು, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಅವತ್ತಿನ ಶೋದು ರಿಹರ್ಸಲ್ಲು, ಆಮೇಲೆ ತಿರ್ಗಿ 6 ಗಂಟೆಗೆ ಮೇಕಪ್ಪು. ಸೊ ಈ ಥರ ಆಗಿ ಅವ್ರಿಗೆ ಒಂಥರ ಉಷ್ಣ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋರಂತೆ, ಪ್ರತಿ ಭಾನುವಾರ ಕಂಪಲ್ಸರಿ ಎಲ್ಲ ಆರ್ಟಿಸ್ಟ್ಗಳು ಹರಳೆಣ್ಣೆ ಹಾಕೊಂಡು ತಲೆ ಸ್ನಾನ ಮಾಡಬೇಕು. ಒಟ್ಟು ಅವತ್ತು ಗಸಗಸೆ ಪಾಯಸ ಎಲ್ಲ ಮಾಡೋರಂತೆ ಪ್ರತಿ ಭಾನುವಾರ. ಈ ಥರ ಆರ್ಟಿಸ್ಟ್ ಆರೋಗ್ಯ ಚೆನ್ನಾಗಿದೆ. ಮತ್ತು ಅವರು ದೇವರಲ್ವ ಅವ್ರುಗಳೆಲ್ಲ, ತುಂಬ ಸ್ವಂತ ಮಕ್ಕಳ ಥರ ಅವ್ರನ್ನೆಲ್ಲ ಸಾಕಿದ್ದಾರೆ ಅವ್ರು ನಮ್ಮ ತಾತ. ಅಂದರೆ ಇದೆಲ್ಲ ನಮಗೆ ಗೊತ್ತಿಲ್ಲ. ನನಗೆ ಜ್ಞಾಪಕ ಇರೋಂಗೆ ನಮ್ಮ ತಾತ ಯಾವಾಗ ವಾರದಲ್ಲಿ ಒಂದು ಸತಿ ಬರೋರು, ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಉಡುಪಿ ಕೃಷ್ಣ ಭವನ ಇದೆಯಲ್ಲ, ಅಲ್ಲಿ ನಮ್ಗೆ ಮಸಾಲೆ ದೋಸೆ ಕೊಡಿಸೋರು, ಅದು ನನಗೆ ಜ್ಞಾಪಕ ಇದೆ. ಆಮೇಲೆ ಗಾಂಧಿನಗರಲ್ಲಿ ದೋಂಡುಸ ಅಂತಂದ್ಬಿಟ್ಟು ಅಂಗಡಿ ಇದೆ,
ಅಣ್ಣಮ್ಮನ ದೇವಸ್ಥಾನದ ರೋಡಲ್ಲಿ ಕಾರ್ನರಲ್ಲಿ, ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಅಲ್ಲಿ ನಮಗೆಲ್ರಿಗೂ ಒಂದೇ ಥರದ ಬಟ್ಟೆ ತೆಗೆಸ್ಕೊಡೋರು ಅವರು ಎಲ್ಲ, ಇಡೀ ಮೊಮ್ಮಕ್ಕಳಿಗೆ ಒಂದೇ ಥರದ ಬಟ್ಟೆಗಳು ತೆಗೆಸ್ಕೊಟ್ರು ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ತೆಗೆಸ್ಕೊಟ್ಬಿಟ್ಟು ಹೋಗೋರು. ಆಮೇಲೆ ನಾವು ಗಣೇಶ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಿದ್ವಿ, ಶೇಷಾದ್ರಿಪುರಮಲ್ಲಿ ಅವ್ರ ಮನೆ ಇತ್ತು. ಹಾಂ ಹೌದು ಹಾಂ, ಅವರು ಬೆಂಗಳೂರಲ್ಲಿ ವಾಸ ಇದ್ದರು, ಆಲ್ಮೋಸ್ಟ್ ಅವ್ರು ಗುಬ್ಬಿಲೇ ಇರ್ತಿದ್ರು. ಜಯಮ್ಮ ಅವ್ರ ಜೊತೆ ಇಲ್ಲಿ ಶೇಷಾದ್ರಿಪುರಮಲ್ಲಿದ್ದರು. ಅಲ್ಲಿ ಗುಬ್ಬಿಗೆ ಹೋಗೋರು, ವಾರದಲ್ಲಿ 3 ದಿವಸ 4 ದಿವಸ ಗುಬ್ಬಿಗೆ ಹೋಗೋರು ಅವರು. ಗುಬ್ಬಿಲಿ ಈಗಲೂ ಮನೆ ಇದೆ, ತೋಟದ ಮನೆ ಈಗಲೂ ಇದೆ, ತೋಟನೂ ಇದೆ, ಮನೆನೂ ಇದೆ. ಅದು ನಮ್ಮ ಅಣ್ಣಂದ್ರಿಗೆ ಬಂದಿದೆ, ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ. ಹೆಂಗೆ ಅಂದರೆ ನಾನು ಹೇಳ್ತೀನಿ ಕೇಳಿ, ನಮ್ಮ ತಾತಂಗೆ 3 ಜನ ಹೆಂಡತಿರು, 3 ಜನ ಹೆಂಡತಿಯಿಂದ 11 ಜನ ಮಕ್ಕಳು. ಬಟ್ ಆ 11 ಜನನೂ ಮಕ್ಕಳು ಒಂದೇ ತಾಯಿ ಮಕ್ಕಳು ಥರ ಇದ್ರು ನೋಡಿ. ಇಲ್ಲ ನಿಂಗೆ ಅಂದರೆ ಒಬ್ಬನ ಕಂಡ್ರೆ ಒಬ್ರಿಗೆ ಎಷ್ಟು ಇಷ್ಟ ಅಂತಂದರೆ, ನಮ್ಮ ದೊಡ್ಡಪ್ಪ ಅಂದರೆ ನನ್ನ ದೊಡ್ಡಪ್ಪ 2ನೇ ಹೆಂಡತಿ ಮಗ ಚನ್ನಬಸಣ್ಣವರು ಅಂತ ಅಂದ್ಬಿಟ್ಟು ಅವರೇ ಮುಂದೆ ಕಂಟಿನ್ಯೂ ಮಾಡಿದ್ದು ಕಂಪ್ನಿನ. ಅವರಿಗೆ ನಮ್ಮ ಅಪ್ಪಾಜಿನ ಕಂಡ್ರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪಾಜಿ. ಅಂದರೆ ನಮ್ಮ ಅಪ್ಪಾಜಿನ ಕಂಡ್ರೆ ಬಿಡಿ ಎಲ್ರಿಗೂ ಇಷ್ಟ, ಆ ಥರದ ಮನುಷ್ಯ ನಮ್ಮಪ್ಪ. ಹಂಗಾಗಿ ಸೊ ಈ ಥರ ನಾವು ಬೆಳ್ಕೊಂಬಂದಿರೋದು